ಈಗ ಬಂದು ಇಲ್ಲಿ ಗಿಡದೊಳಗೆ ಮುಚ್ಚಿಕೊಂಡು ನೋಡ್ತಾವ್ರೆ. ರಾಗಿ ಗಂಜಿ ಗಂಟು ಬರಬಾರ್ದಾದ್ರೆ ಈ ತರ ಟಿಪ್ ಫಾಲೋ ಮಾಡ್ರಿ. ಯಾಕಪ್ಪ ಹಿಂಗ್ ಮಾಡ್ತೀರ ನನ್ನ ಜೀವನದಲ್ಲಿ? ಇದೇ ನಮ್ಮ ಸೂಪರ್ ಡೂಪರ್ ಡ್ರಿಂಕ್. ಇದು ಆಶೀರ್ವಾದ್ ಖಾರದ ಪುಡಿ, ಅದಕ್ಕೆ ಕಲರ್ಫುಲ್ ಆಗಿರುತ್ತೆ. ಒಣಮೆಣಸಿನಕಾಯಿ ತಿನ್ಬೇಕು ಮೊಸರನ್ನ ಜೊತೆ ನಂಚ್ಕೊಂಡು ಸೂಪರ್ ಆಗಿರುತ್ತೆ. ರಾಶಿ ಗಟ್ಲೆ ಇರ್ತೈತೆ, ಕೆಜಿ ಗಟ್ಲೆ ಇರ್ತೈತೆ. ನಮ್ಮ ಸ್ಕೂಲ್ ಹತ್ರ ಇದು ವೇಸ್ಟ್ ಗಿಡ ಅಂತ ಕಿತ್ತಿ ಬಿಸಾಕ್ತಾ ಇದ್ವಿ. ಈ ಚಳಿ ನೋಡಿದ್ರೆ ಬಟ್ಟೆನೇ ಬೇಡ ಅಂದ್ರೆ ಈಗ ಇವಿಷ್ಟನ್ನು ತೊಳೆದಿ ನೆನ್ಸಿಡ್ತೀನಿ. ನನ್ನ ಗಂಡನ ಪರಿಸ್ಥಿತಿ ನನ್ನ ಕೈ ನೋಡಕ್ ಆಗ್ತಿಲ್ವಲ್ಲ. ಉಗಾಂಡ ಆಫ್ರಿಕನ್ ಲೇಡಿ ತರ ಕಾಣ್ತೀನಿ. ಐಟಮ್ಸ್ ಖಾಲಿ ಆಗ್ತೈತೆ ಅಂತ ಬಾಯಿ ರುಚಿ ಮಾಡ್ಕೊಂಡು ತಿಂದೇ ಇರಕ್ಕಾಗುತ್ತಾ? ದುರಂತ ನೋಡೋದ್ ಬೇಡ ಅನ್ಬಿಟ್ಟು ಕರೆಂಟೇ ಹೋಗ್ಬಿಡ್ತು. ಜಾಸ್ತಿ ಲೇಯರ್ ಏನೋ ಸುತ್ಕೊಳ್ಳೋದು ಬೇಕಾಗಿಲ್ಲ. ಈ ತರ ಒಂದ್ 2 ಲೇಯರ್ ಸುತ್ಕೊಂಡು 3ನೇ ಲೇಯರ್ ಅಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡ್ಕೊಬಿಟ್ರೆ ಸಾಕು. ಸಮೋಸ ರೆಡಿ ಫ್ರೆಂಡ್ಸ್. ಸಮೋಸ ಏನ್ ತಿಂದ್ಬಿಟ್ಟು ಜೀರ್ಣ ಆದ್ಮೇಲೆ ಹೇಳ್ತೀಯಾ ಏನು ಅಂತ ನೋಡ್ತಾ ಇದೀನಿ. ನಾಚಿಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ ಮಾಡೋ ಅಡ್ಗೆ ಎಲ್ಲ ಶಿವಣ್ಣಿಗೆ ಹೆಂಗ್ ಇಷ್ಟ ಅನ್ನುತ್ತೆ. ಅನ್ನ ಮಾಡಕ್ ಬರ್ತಾರಲ್ಲ, ಮುದ್ದೆ ಮಾಡಕ್ ಬರ್ತಾರಲ್ಲ. ಎಷ್ಟ್ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ನನಗೆ ಅವಮಾನ ಮಾಡ್ದಲ್ಲ. ಅವ್ರನ್ನೆಲ್ಲ ಕರ್ಕೋಬ ಕಾಂಪಿಟೇಷನ್ಗೆ. ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ. ಪಾಪ ಅಮಾಯಕಂತಾರ ಹಿಂದೆ ಬರ್ತಾವನೆ. ಕಳ್ರ ಹಾಲಕ್ ಬಂದ್ರೆ ಕಿಡ್ನಾಪ್ ಮಾಡ್ತಾರ. ಡಿಸೈಡ್ ಮಾಡು, ಶಿವ ಬೇಕಾ ನಾನ್ ಬೇಕಾ? ಈಗಲಾದ್ರೂ ನನ್ನ ಅರ್ಥ ಮಾಡ್ಕೊ, ನನ್ನ ಪ್ರೀತಿನ ಅರ್ಥ ಮಾಡ್ಕೊ. ನಮ್ಗೆ ಸ್ವಂಟ ನೋವು. ನಮ್ಮ ಕೆಲಸ ಮಾಡೋದು ನನ್ಗಿಂತ ಮುಂಚೆ 5:15 ಎಚ್ಚರ ಆಗ್ತಿದೆ ಶಿವಗೆ. ಕಳ್ಳ ನೋಡ್ದಾಗ ನೋಡ್ಬೇಡ ಬಾ. ನಿನ್ನಿಂದ ನೆನೆಲ್ಲ ಬೈಸ್ಕೊಂಡ್ ಸಾಕಾಗೈತೆ. ನೋಡಿ ಫ್ರೆಂಡ್ಸ್, ಇವನಿಂದ ನೆನೆಲ್ಲ ಬೈತು. ಬೆಳಗ್ಗೆನೂ ಬೈತು ಚಾರ್ಜರ್ ವರ್ಕೆ ಚಾಕಿದಕ್ಕೆ. ಈಗ ಬಂದು ಇಲ್ಲಿ ಗಿಡದೊಳಗೆ ಮುಚ್ಚಿಕೊಂಡು ನೋಡ್ತಾವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ 6:30 ಆಗ್ತಾ ಬಂತು. ಸೂರ್ಯ ಹುಟ್ತಾ ಇದೆ. ಇವನು ಬಂದರೆ ಇಲ್ಲಿ ಗಿಡದೊಳಗೆ ಬಿದ್ದು ಒದ್ದಾಡ್ತಾವನೆ. ನಾನು ಓಡಾಡ್ತಾ ಇದ್ರೆ ಫುಲ್ ಡೇ ಏನೆಲ್ಲ ಆಗುತ್ತದಲ್ಲ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಶಿವ ಏನು ಮಾಡ್ತಿದ್ದೆ ನೋಡೋಣ. ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಿದ್ದೀವಿ? ಏನ್ ಮಾಡಿ ಸೊಪ್ಸಾರ ಮುದ್ದೆ. ಅಳಬೇಡ ಬಿಡು, ಅದಕ್ಕೆ ಯಾಕೆ ಅಳ್ತೀಯ? ಬೆಳಗ್ಗೆ ನೀನೇನ್ ತಿಂದೆ? ತಿಂದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು 5:15 ಎದ್ವಿ. ಇವತ್ತು ಬಿಸಿನೀರ್ ಕಾಯಿಸ್ಕೊಟ್ಟೆ. ಇಬ್ರು ಬಿಸಿನೀರ್ ಕುಡಿದ್ವಿ. ಆಮೇಲೆ ಈಗ 7 ಗಂಟೆ ಆಗ್ತಾ ಬಂತು. ಬೆಳಗ್ಗೆನೆ ಎಗ್ ರೈಸ್ ಬಿಸಿ ಮಾಡ್ಕೊಂಡು ತಿಂದಿದ್ದೆ. ರಾತ್ರಿ ಸ್ವಲ್ಪ ಉಳಿದಿತ್ತು ಅಂತ. ಅದಕ್ಕೀಗ ನಮ್ದು ಅಡುಗೆ ಮಾಡೋಣ ಫ್ರೆಂಡ್ಸ್. ಬೆಂಡೆಕಾಯಿ ಗೊಜ್ಜು ಮಸಾಲೆ ಎಲ್ಲ ಮಾಡಿರ್ತೀವಿ. ಬೆಂಡೆಕಾಯಿ ಹುಳಿ ಮಾಡಿಲ್ಲ ನಾನು ಯಾವತ್ತೂ. ಅದು ಬೇರೆ ತರಕಾರಿನೂ ಮಿಕ್ಸ್ ಹಾಕಿ ಯಾವತ್ತೂ ಮಾಡ್ಲಿಲ್ವಲ್ಲ. ಆ ರೆಸಿಪಿನ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದು ನನ್ನ ಫೇವ್ರೇಟ್. ಅದು ಜಾಸ್ತಿ ಎಲ್ಲಿ ಮಾಡ್ತಾರೆ ಅಂದ್ರೆ ದೇವಸ್ಥಾನಗಳಲ್ಲೇ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಜಾಸ್ತಿ ಮಾಡ್ತಾರೆ. ನಾನು ಅಲ್ಲೇ ತಿಂದಿದ್ದು, ಹಾಗಾಗಿ ಆ ದೇವಸ್ಥಾನನೇ ನೆನಪಾಗ್ತಿದೆ. ಅದಕ್ಕೆ ಸ್ವಲ್ಪ ತರಕಾರಿ ಬೆಂಡೆಕಾಯಿ ಎಲ್ಲ ಎತ್ತಿಟ್ಟಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಬೆಳಗಿನ ಡ್ರಿಂಕ್ ರೆಡಿ ಮಾಡ್ಕೋಬೇಕು. ಡ್ರಿಂಕ್ ಅಲ್ಲ, ಗಂಜಿ. ನಮ್ಮ ಲೋಕಲ್ ಭಾಷೆಗೆ ಬರೋಣ. ಗಂಜಿ ಹಸಿಮೆಣಸಿನಕಾಯಿ ಅದು ಇದು ಹಾಕಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ನಲ್ಲ, ಅದು ಎಕ್ಸ್ಪೋರ್ಟ್ನೆಲ್ಲ ಸೈಡ್ಗಿಟ್ಟು ಮಾಮೂಲಿ ಹೆಪ್ಪೆ ಹಾಕ್ದೆ. ನೋಡಿ ಎಷ್ಟು ಗಟ್ಟಿಗಾಗಿದೆ ಮೊಸರು. ಕೆನೆ ಅಂತೂ ಸೂಪರ್ ಆಗಿದೆ, ಗಮ್ಮಂತಿದೆ. ಕೆನೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ. ತಗೊಂಡು ತಿನ್ಬಿಡೋಣ ಅಂತ. ಬೆಣ್ಣೆಗೆ ಆಲ್ರೆಡಿ ಕೆನೆಲ್ಲ ಎತ್ತಿಟ್ಟಿದ್ದೀನಲ್ಲ ಫ್ರೆಂಡ್ಸ್. ಅದನ್ನ 1 ನೈಟ್ ಮೊಸರಲ್ಲಿ ಇಟ್ಟು ಆಮೇಲೆ ಬೆಣ್ಣೆ ಮಾಡ್ಬೇಕಂತೆ. ನಾಳಿದ್ರಲ್ಲಿ ಬೆಣ್ಣೆ ಮಾಡ್ಕೊಳ್ಳೋಣ. ಈಗ ಮೊದಲು ಗಂಜಿ ಮಾಡ್ಕೊಳ್ತೀನಿ. ರಾಗಿ ಗಂಜಿ ಮಾಡೋದು ಒಬ್ಬರು ಸಿಸ್ಟರ್ ಕೇಳಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಹೆಂಗ್ ಮಾಡೋದು ಅಂತ. ಅದನ್ನು ಶೇರ್ ಮಾಡ್ಕೊಳ್ತೀನಿ ಇವತ್ತು ನಾನು. ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ. ಮೊದಲು ಇದನ್ನ ಬಿಸಿ ಮಾಡಕ್ ಇಕ್ಬೇಕು. 2 ನಿಮಿಷ. ರಾಗಿ ಗಂಜಿ ಕಷ್ಟನೂ ಅಲ್ಲ, ಏನಿಲ್ಲ. ರಾಗಿ ಹಿಟ್ಟು ತಗೋಬೇಕು, ಜರಡೆ ಹಿಡ್ದಿರೋದು. ನೋಡಿ ಫ್ರೆಂಡ್ಸ್, 2 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ತಗೊಂಡು 1 ಗ್ಲಾಸ್ಗೆ, ಗ್ಲಾಸ್ ಅಲ್ಲ ಇದು ಪ್ಲಾಸ್ಟಿಕ್, ಅದಕ್ಕೆ ತುಂಬಾ ನೀರು ಹಾಕೊಳ್ತಾ ಇದ್ದೀನಿ. ರಾಗಿ ಗಂಜಿ ಗಂಟು ಬರಬಾರ್ದಾದ್ರೆ ಈ ತರ ಟಿಪ್ ಫಾಲೋ ಮಾಡ್ರಿ. ಹಂಗೇನು ಮಾಡ್ತೀನಿ ನಾನು. ಈಗ ನೀರ್ಗೆ ಹಾಕ್ಬಿಟ್ಟು ಕಲಸಿ ಮಾಡ್ತೀನಿ. ಹೊಸ್ದಾಗಿ ಕಲಿಯೋರ್ಗೆ ಇದು ಹೆಲ್ಪ್ ಆಗ್ತೈತೆ ಅಂದ್ಬಿಟ್ಟು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಕಲ್ಸ್ಕೋಬೇಕು. ಮೊದಲು 1 ಗ್ಲಾಸ್ಗೆ ಹಾಕಿ ಇದನ್ನ ಕಲ್ಸ್ಕೊಂಡ್ರೆ ಇದನ್ನ ಕುದಿಬೇಕಾದ್ರೆ ಆ ಬಿಸಿನೀರ್ಗೆ ಹಾಕೊಂಡ್ರೆ ಅಷ್ಟೇ. ಉಪ್ಪು ಗಂಜಿಯಾರ ಮಾಡ್ಕೋಬಹುದು, ಸಕ್ಕರೆ ಗಂಜಿಯಾರ ಮಾಡ್ಕೋಬಹುದು. ನಾನು ಉಪ್ಪು ಗಂಜಿನೇ ಮಾಡ್ಕೊಳ್ತೀನಿ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ತಿನ್ಬೇಕು. ಸೂಪರ್ ಆಗಿರ್ತೈತೆ. నేను ಎಗ್ ರೈಸ್ ಚೆನ್ನಾಗಿ ತಿಂದಿದ್ದೀವಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಗಂಜಿ. ಆದ್ರೂ ನಾನು ಯಾವುದು ಹಾಟ್ ವಾಟರ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿತಾ ಇದೀವಿ ಫ್ರೆಂಡ್ಸ್. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ ನಾನು. ಸ್ವಲ್ಪ ಕತ್ಲೆನೇ ಇರ್ತೈತೆ ಅಲ್ಲ, ಅವಾಗ ಹಂಗೆ ಬಿಸಿ ನೀರು ಕುಡಿದ್ಬಿಡ್ತೀವಿ. ಆಮೇಲೆ 1 ಅವರ್ 1.5 ಅವರ್ ಬಿಟ್ಟು ಗಂಜಿ ಕುಡಿತೀನಿ. ಆ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಪೂನಲ್ಲಿ ಕಲ್ಸ್ಕೊಂಡ್ರೆ ಉಂಟುಂಟೆ ಬರಲ್ಲ. ಇದೇ ಸಿಂಪಲ್ ರಾಗಿ ಗಂಜಿ. ರಾತ್ರಿ ತಂಗಳು ಮತ್ತೆ ಮಿಕ್ಕಿದ್ರೆ ಅದಕ್ಕೂ ನಾನು ಮೊಸರಾಕಿ ಚೆನ್ನಾಗಿ ಕಿವುಚ್ಬಿಟ್ಟು ಕುಡೀರಿ, ಸೂಪರ್ ಆಗಿರ್ತೈತೆ. ನಾನು ರಾತ್ರಿ ಹೆಂಗಿದ್ರು ಎಗ್ ರೈಸ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಅದು ಮುದ್ದೆ ಇಲ್ಲ. ಚೆನ್ನಾಗಿ ಕುದಿಬೇಕು ಬಿಸಿನೀರು. ಮತ್ತೆ ರಾಗಿ ಗಂಜಿನ ಮಕ್ಕಳಿಗೆ ಕೊಡಬೇಕು, ನಮ್ಮ ಮಗು ಕೊಡ್ಬೇಕು ಹೇಳ್ಕೊಡಿ ಅಂತ ಕೇಳಿದ್ರಿ.
ಅಂದ್ರೆ ಗೊತ್ತಿಲ್ಲ ನನ್ಗೆ ರಾಗಿ ಗಂಜಿ ಮಕ್ಳಿಗೆ ಕೊಡ್ತಾರ ಅಂತ. ಅಂದ್ರೆ ಈ ಸೀಸನ್ ಅಲ್ಲಿ ಶೀತ ಆಗ್ಬೋದೇನೋ. ಮಾಮೂಲಿ ಸರ್ಲಾಕ್ ಮನೇಲೆ ಮಾಡ್ತಾರೆ ನಮ್ ಕಡೆ ಮಕ್ಕಳಿಗೆ. ಅದೇನೇನೋ ಮೆಂತೆ ಕಾಳು, ಜೀರಿಗೆ, ಮೆಣಸು ಅದೇನೇನೋ ಹಾಕ್ಬಿಟ್ಟು ಅಕ್ಕಿ ರಾಗಿ ಎಲ್ಲ ಹಾಕಿ ಮಿಲ್ಗೆ ಹಾಕ್ಸಿ ಸರಿ ಮಾಡಿ ತಿನ್ನಿಸ್ತಾರೆ. ಸರಿ ಅಂತೀವಿ ಅದನ್ನ, ಸರ್ಲಾಕ್ನ. ಬರೀ ರಾಗಿ ಗಂಜಿ ತಿನ್ನಿಸ್ತಾರೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲರೂ ವಿಚಾರಿಸಿ ತಿನ್ಸಿ, ಹಂಗೆ ಮಾಡಿ ತಿನ್ಸಕ್ ಹೋಗ್ಬೇಡ್ರಿ, ಶೀತ ಆದ್ರೆ ಕಷ್ಟ. ಈ ತರ ಬಿಸಿನೀರು ಕುಡಿಬೇಕಾದ್ರೆ ಕಲ್ಸಿರೋ ರಾಗಿ ಹಿಟ್ಟನ್ನ ಹಿಂಗ ಹಾಕೋಬೇಕು ನೋಡಿ. ಸ್ವಲ್ಪನೂ ಗಂಟಿಲ್ಲ. ಇದು ಈಸಿ ಟಿಪ್ಪು, ಫಾಲೋ ಮಾಡಿ. ಈ ತರ ಮಿಕ್ಸ್ ಮಾಡ್ತಾ ಇದ್ರೆ ಒಂದ್ 2 ನಿಮಿಷ ರಾಗಿ ಗಂಜಿ ರೆಡಿ. ಚೆನ್ನಾಗಿ ಉಕ್ಕಿ ಬತ್ತೈತೆ. ಸ್ವಲ್ಪ ಗಟ್ಟಿ ಮಾಡ್ಕೋತಾ ಇದೀನಿ, ಯಾಕಂದ್ರೆ ನಾನು ಮೊಸರು ಹಾಕೊಳ್ತೀನಲ್ಲ, ಮೊಸರು ಹಾಕೊಳ್ಳಲ್ಲ, ಸ್ವಲ್ಪ ಮಜ್ಜಿಗೆ ಮಾಡಿ ಹಾಕೋತೀನಿ. ಅದಕ್ಕೋಸ್ಕರ ಗಟ್ಟಿ ಮಾಡ್ಕೋತಾ ಇದೀನಿ ಸ್ವಲ್ಪ. ಬರೀ ರಾಗಿ ಗಂಜಿ ಆದ್ರೆ ಇನ್ನೊಂದ್ ಸ್ವಲ್ಪ ತೆಳ್ಳಗೆ, ಅಂದ್ರೆ 1 ಸ್ಪೂನ್ ರಾಗಿ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ಸಾಕು. ಯಾವ ಅಪ್ಪಿ ಅದು ನಾಚಿಕೆ ಆಗ್ಬಿಡ್ತು. ಓಕೆ ಫ್ರೆಂಡ್ಸ್, ಇಷ್ಟೇ ನಮ್ ರಾಗಿ ಗಂಜಿ. ಇದನ್ನ ಇವಾಗ ಕೋಲ್ಡ್ ಆಗಿ ಹಾಕ್ಬಿಡ್ತೀನಿ. ಸೊಂಟದ ವಿಷಯ ಏನ್ ಬೇಕು ಪೇ? ನಾನಾ ಸಂಸಾರನ, ಮದ್ವೆನ, ಮಕ್ಳು ಇಲ್ವಲ್ಲ, ಇನ್ನೇನ್ ಚಿಂತೆ. ಫ್ರೆಂಡ್ಸ್, ನಮ್ಮ ರಾಗಿ ಗಂಜಿ ತಣ್ಣಗಾಗ್ತಾ ಇದೆ. ಇಲ್ಲಿ ಇಟ್ಟಿದ್ದೀನಿ. ರಾಗಿ ಗಂಜಿ ತಣ್ಣಗಾಗ್ಬೇಕಂದ್ರೆ ತಣ್ಣೀರ್ ಬಟ್ಲಲ್ಲಿ ತಣ್ಣೀರ್ ಹಾಕೊಂಡು ಹಿಂಗೆ ಇಕ್ತೀನಿ. ಚಿಕ್ಕ ಮಕ್ಕಳಿಗೆ ಹಿಂಗೆ ಮಾಡ್ತಾರೆ. ಹಾಲು ತಣ್ಣಗಾಗ್ಬೇಕಂದ್ರೆ ನಾವು ಹಳ್ಳಿ ಕಡೆ ತಣ್ಣೀರೊಳಗೆ ಗ್ಲಾಸ್ ನೀಡ್ತಾರೆ. ತೇಲ್ತೈತೆ ತರಪೆ. 1 ಗ್ಲಾಸಲ್ಲಿ ಹಾಲು ಹಾಕ್ಬಿಟ್ಟು ತಣ್ಣೀರಲ್ಲಿ ಇಡೀ ತೇಲ್ತೈತೆ, ಚೊಂಬು ಬಟ್ಲು ಎಲ್ಲ. ಆಮೇಲೆ ಮುಳುಗೋಗ್ತೈತೆ, ಹುಷಾರಾಗಿ ನೋಡ್ಕೋಬೇಕು. ಇವಾಗ ತಣ್ಣಗಾಗ್ಲಿ ಗಂಜಿ. ಮೊಸರು ಎತ್ತಿಟ್ಕೊಂಡಿದ್ದೀನಿ. ನನ್ನ ಫೇವ್ರೇಟ್ ಇವತ್ತು ರಾಗಿ ಗಂಜಿ. ಈಗ ಇದೆಲ್ಲ ತಣ್ಣಗಾಗೋಷ್ಟರಲ್ಲಿ ನಮ್ಮ ಅಡುಗೆಗೆ ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ. ಬೆಂಡೆಕಾಯಿ, ತರಕಾರಿ, ಬೇಳೆ ಎಲ್ಲ ಹಾಕ್ಬಿಟ್ಟು ಇವತ್ತು ಹೆಂಗ್ ಬರ್ತೈತೆ ಹಂಗೆ ಮಾಡ್ತೀನಿ ಫ್ರೆಂಡ್ಸ್. ಏನಿಲ್ಲ, ತರಕಾರಿ ಸಾಂಬಾರು ಹೆಂಗ್ ಹಾಕೋರು ಚೆನ್ನಾಗಿ ಬರ್ತೈತೆ ಹಂಗೆ ಮಾಡ್ತೀನಿ ಅಷ್ಟೇ. ಅದಕ್ಕೆ ಬೆಂಡೆಕಾಯಿನ ತೊಳೆದಿಟ್ಟಿದೆ, ಅದನ್ನ ಇವಾಗ ಒರೆಸಿ ಕಟ್ ಮಾಡೋದಷ್ಟೇ. ಬೆಂಡೆಕಾಯಿನ ನಾವು ಹುರ್ಕೋತೀವಿ ಸ್ವಲ್ಪ, ಅಂದ್ರೆ ಲೋಳೆ ಬರಬಾರ್ದು ಅಂತ. ಕೆಲವ್ರು ಹಂಗೆ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿದ್ರೆ ಅದೇನೋ ನಂಗೆ ಗೊತ್ತಾಗಲ್ಲ, ಅವ್ರಿಗೆ ಹಂಗೆ ಇಷ್ಟ ಅನಿಸ್ತಿದೆ. ಏನಪ್ಪೇ ಇವತ್ತು ನಮ್ಮ ಮನೇಲಿ ಏನ್ ಸರ್ ಹೇಳಪ್ಪಿ? ಬೇಳೆ ಅಲ್ಲ, ಬೆಂಡೆಕಾಯಿ ಸಾರು. ಬೆಂಡೆಕಾಯಿ ಅಲ್ಲ, ಬೆಂಡೆಕಾಯಿ ಗೊಜ್ಜು ಅಲ್ಲ, ಅಲ್ಲ, ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ತರಕಾರಿ ಹುಳಿ. ಫ್ರೆಂಡ್ಸ್, ನಾನು ದಿನಾ ಲೆಕ್ಕ ಹಾಕ್ತಾ ಇದೀನಿ. ಇವತ್ತು ಹೋಗ್ತೀವ ಊರಿಗೆ, ಇವತ್ತು ಹೋಗ್ತೀವ, ಇವತ್ತು ಹೋಗ್ತೀವ ಅಂತ. ಸ್ಕಿಪ್ ಆಗ್ತಾನೆ ಹೋಗ್ತೈತೆ. ನಾನು ಹೋಗಲ್ಲ, ಶಿವ ಒಂದೇ ಹೋಗ್ಬಿಟ್ಟು ಬರೋದಾದ್ರೆ ಇವತ್ತು ಹೇಳ್ತೈತಾ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ಅಂತ. ಹಂಗೆ ಮಾರನೇ ದಿನಾನೇ ಹೋಗ್ತೈತೆ. ನಾನು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಲ್ಲ. ನಾಳೆ ಹೋಗೋಣ. ಯಾಕಪ್ಪ ಹಿಂಗ್ ಮಾಡ್ತೀನಿ ನನ್ನ ಜೀವನದಲ್ಲಿ? ನಾನ್ ಬಂದ್ರೆ ಸೊಂಟ ನೋವು ಬರ್ತೈತಪ್ಪ ಗಾಡಿ ಓಡ್ಸಕ್ಕೆ. ಆಯ್ತು ಬಿಡು, ಹೋಗ್ಬಿಟ್ಟು ಬರೋದು. ನಾನೇ ಬರ್ಲಿ. ನೋಡಿ ಫ್ರೆಂಡ್ಸ್, ನಮ್ಗೊಂದು ಗಂಜಿ, ಬಿಸಿನೀರು, ಇಲ್ಲ ಬೆಳಗ್ಗೆ ಹೊತ್ತು ಏನಾದ್ರು ಒಂದು ಆರೋಗ್ಯಕರವಾದ ಡ್ರಿಂಕ್ಸ್ ಕುಡಿಯೋಣಂದ್ರು ಈ ಮನೆ ಕೆಲಸ. ಸರಿಯಾಗಿ ನೆಮ್ಮದಿ ಕುತ್ಕೊಂಡು ಕುಡಿಯೋಕ್ಕೂ ಟೈಮ್ ಇಲ್ಲ, ಆ ಥರ ಆಗ್ತೈತೆ. ಹಂಗನ್ಬಿಟ್ಟು ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಳಕ್ಕಾಗಲ್ಲ. ತಣ್ಣಗಾಗ್ತಾ ಐತೆ, ನೀರಲ್ಲಿ ಇಟ್ಟಿದ್ದೀನಿ ಗಂಜಿ. ಬೆಳಗಿನ ಟಿಫನ್ ಇದೇ ಆಗ್ತೈತೆ ನನಗೆ. ಮೊಸರು ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಹಸುವಾಗಲ್ಲ. ಅಡುಗೆ ಮಾಡಿಟ್ಬಿಟ್ಟು ಹೋಗ್ತೀನಿ, ಗಂಜಿ ಕುಡಿದ್ಬಿಟ್ಟು ಮಧ್ಯಾಹ್ನ ಬಂದು ಮುದ್ದೆ ತಿಂತೀನಿ. ಶಿವಾಗ ಮುದ್ದೆ ಹಾಕ್ಕೊಡ್ತೀನಿ. ಚೆನ್ನಾಗಿದೆ ಒಂಥರ ಜೀವನ. ರಾತ್ರಿ ಮುದ್ದೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್? ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಕಟ್ ಮಾಡ್ಕೊಂಡು ತಿಂತಾ ಇದ್ರೆ ಅನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತೈತೆ ಇಂಥ ಅಡುಗೆಗಳೆಲ್ಲ. ಆಮೇಲೆ ಕಣ್ ಕಿತ್ತಾಕ್ಬಿಟ್ಟು ನೀನೇ ಆಮೇಲೆ ಹೋಗ್ಬೇಕಾಗ್ತದೆ. ಎಲ್ಲ ತರಕಾರಿ ಹಾಕ್ಬಿಟ್ಟು ಏನೋ ಒಂದು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು. ಏನಿಲ್ಲ, ಮಾಮೂಲಿ ಮಾಡ್ತಾರೆ ತರಕಾರಿ ಜೊತೆ ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿರ್ತೈತೆ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್.
ಯಾವಾಗಲೂ ಮಸಾಲೆ ಗೊಜ್ಜು ತಿಂದು ಬೋರ್ ಆಗಿರೋರು ಈ ಥರ ಟ್ರೈ ಮಾಡ್ಬೋದು. ದೇವಸ್ಥಾನದ ಊಟ ನೆನಪಾಯ್ತು ಇವತ್ತು, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮುದ್ದೆ ತರಕಾರಿ ಸಾಂಬಾರು ತಿಂತಾ ಇದ್ರೆ ಇನ್ನೇನು ಬೇಕು ಜೀವನಕ್ಕೆ ಎನಿಸ್ಬೇಕು. ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ, ಈ ಕಡೆ ಬೀನ್ಸು, ನೌಕೋಲು, ಆಲೂಗಡ್ಡೆ, ಇಲ್ಲಿ 2 ಹುಳಿ ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ. ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ತೊಗರಿಬೇಳೆ ತೊಳೆದಾಕೊಂಡು ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಸಾಂಬಾರು, ಅಂದರೆ ಮಸಾಲೆ ರುಬ್ಬ ಮಾಡಲ್ಲ. ಅದಕ್ಕೆ ಬರೀ ತರಕಾರಿ ಯಾಕೆ ಮಾಡ್ಕೊಂಡ್ರೆ ಬರೀ ಅನ್ನಕ್ಕೆ ತಿನ್ಬೋದು, ಮುದ್ದೆಗೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ತರಕಾರಿ ಮುಳುಗಷ್ಟು ನೀರು ಹಾಕ್ಕೊಂಡು ಸೊಪ್ಪಾಕಿ 1 ವಿಸಿಲ್ ಹಾಕ್ತೀನಿ. ಒಂದು ಗ್ಲಾಸ್ಗೆ ಗಟ್ಟಿ ಮೊಸರು ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ಅದಕ್ಕೆ ಗಂಜಿ ಹಾಕೋಬೇಕು. ಇದೇ ನಮ್ಮ ಸೂಪರ್ ಡೂಪರ್ ಡ್ರಿಂಕ್. ಮಜ್ಜಿಗೆ ಹಾಕ್ಬೋದು, ಮೊಸರು ಹಾಕೋಬೋದು. ರಾಗಿ ಗಂಜಿ ಹೆಂಗೂ ತಂಪಲ್ವಾ, ಅದಕ್ಕೆ ಮೊಸರು ಹಾಕ್ಕೊಂಡೆ. ಶಿವಾಗಿ ಇದನ್ನೆಲ್ಲ ಕುಡಿಯೋಕೆ ಅದೃಷ್ಟ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎಗ್ ರೈಸ್ ತಿಂದೈತೆ. ಮನೇಲಿ ಮಾಡ್ಕೊಳ್ಳೋ ಮೊಸರು ಟೇಸ್ಟೇ ಬೇರೆ, ಸೂಪರ್ ಐತೆ. ಈ 1 ಲೋಟ ಗಂಜಿ ಕುಡಿದು ಮಧ್ಯಾಹ್ನ ತನಕ ಇರ್ಬೋದು. ಆದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಹೊಟ್ಟೆ ಹಸ್ಕೊಬಿಡ್ತಿದ್ದೆ. 11 ಗಂಟೆ ಅಷ್ಟರಲ್ಲೆಲ್ಲ ನಾನು ಇರಲ್ಲಪ್ಪ, ನಾನು ಹೊಟ್ಟೆ ತುಂಬ ಊಟ ತಿನ್ಬೇಕು. ಒಂದು ಕಡೆ ನಾಸ್ಟಿಕ್ ಬಾಣಲಿ ಇಟ್ಕೊಂಡು ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಹುರ್ಕೋಬೇಕಾದ್ರೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೂ ಹುರ್ಕೋಬೋದು. ನಾನು ಯಾವಾಗಲೂ ಹಿಂಗೆ ಎಣ್ಣೆ ಹಾಕ್ತಾನೆ ಹುರ್ಕೊಳ್ತೀನಿ. ಸ್ವಲ್ಪ ಅಂದರೆ ಅಂಟಂಟು ಬರಬಾರ್ದಲ್ವಾ, ಹಂಗಾಗಿ ನೀಟಾಗಿ ಹುರಿದು ಸೈಡಲ್ಲಿ ಇಟ್ಕೊಂಡು 1 ವಿಸಿಲ್ ಆದಮೇಲೆ ಬೇಯಿಸಿ ಇಟ್ಕೊಂಡಿರೋ ಟೊಮೊಟೊನ ಸೈಡಿಗೆ ತಗೊಳ್ತಾ ಇದ್ದೀನಿ. ಹುಣಸೆ ರಸ ನೆನೆಸಿದ್ನಲ್ಲ ಅದರೊಳಗೆ ಹಾಕಿ ಕಿವುಚ್ಕೋತೀನಿ. ಇದಕ್ಕೆ 2 ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಯಾಕ್ಬಿಟ್ಟಿದ್ದೀನಿ. ಸೈಡಲ್ಲಿ ಹುಣಸೆ ಹಣ್ಣು ಮತ್ತು ಟೊಮೊಟೊ ಇವಾಗ ಹಾಕ್ಕೊಂಡಿದ್ನಲ್ಲ ಸಿಪ್ಪೆ ತೆಗೆದು ಎಲ್ಲ ಕಿವುಚಿ ಅದರ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇನೇ. ಇದು ಹುಳಿ ಬರಬೇಕಂದ್ರೆ ಈ ಥರ ಮಾಡ್ಕೊಳ್ಳೇಬೇಕು, ಸೂಪರಾಗಿರುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬೆಂಡೆಕಾಯಿ ಹಾಕ್ಕೊಂಡೆ. ಎಲ್ಲ ಒಟ್ಟಿಗೆ ಕುದಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡೆ, ಮುದ್ದೆಗಲ್ವಾ, ಹಂಗಾಗಿ ಅನ್ನಕ್ಕರ ಇನ್ನೊಂಚೂರು ತೆಳ್ಳಗೆ ಮಾಡ್ಕೊಬೋದಾಯಿತು. ಖಾರ ಕಮ್ಮಿ ಅನಿಸ್ತು, ಸಾಂಬಾರು ಪುಡಿ ಖಾಲಿ ಆಗ್ಬಿಡ್ತು, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಇದು ಆಶೀರ್ವಾದ ಖಾರದ ಪುಡಿ, ಅದಕ್ಕೆ ಕಲರ್ಫುಲ್ ಆಗಿರುತ್ತೆ. ಅದು ಕುದೀತಾ ಇತ್ತು, ಅಷ್ಟರಲ್ಲಿ ಮೊಸರನ್ನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರಾತ್ರಿ ಅನ್ನಕ್ಕೆ ಮೊಸರು ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಉಪ್ಪು ಎಲ್ಲ ಹಾಕಿ. ಸೂಪರಾಗಿರುತ್ತೆ ಸೋನಾ ಮೊಸರು ಹಾಕಿ ಮೊಸರನ್ನ. ಯಾವಾಗಲೂ ತಿಂದಿದ್ದು ನಾನು, ಎಷ್ಟೋ ವರ್ಷಗಳಿಂದ ನೆನಪಾಯಿತು, ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಸೈಡ್ಗಿಟ್ಟು ಈಗ ಕುದೀತೈತಲ್ಲ ಸಾಂಬಾರು ಸೈಡ್ಗಿಟ್ಟು ಈಗ ಒಗ್ಗರಣೆ ಹಾಕ್ಕೊಳ್ತಾ ಇರೋದು ಮೊಸರನ್ನಕ್ಕೆ. ಸಿಂಪಲ್ಲಾಗಿ ಎಣ್ಣೆ ಹಾಕ್ಕೊಂಡು ಕಡಲೆ ಬೇಳೆ ಹಾಕ್ಕೊಂಡು ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಇವಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಮತ್ತು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಇರೋದೇ ನಮ್ಮ ಮನೇಲಿ ನೆನಪಾಗಲ್ಲ, ಆವಾಗ ನೆನಪಾದಾಗ ಈ ಥರ ಹಾಕ್ಕೊಳ್ತೀನಿ. ಇಷ್ಟ ಸಿಂಪಲ್ಲಾಗಿ. ಈ ಒಗ್ಗರಣೆಯಲ್ಲಿ ಏನಂದರೆ ಒಣಮೆಣಸಿನ್ಕಾಯಿ ತಿನ್ನಬೇಕು ಮೊಸರನ್ನ ಜೊತೆ ನಂಚ್ಕೊಂಡು, ಸೂಪರಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಬ್ಯೂಟಿಫುಲ್ ಮೊಸರನ್ನ ರೆಡಿ ಆ್ಯಂಡ್ ಟೇಸ್ಟ್ಫುಲ್ಲು. ಅದೇ ಸೌಟಲ್ಲೇ ಮತ್ತೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಅಂದ್ಬಿಟ್ಟು. ಈ ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಈರುಳ್ಳಿನೂ ಹಾಕ್ಕೋಬೋದು, ಈರುಳ್ಳಿ ಖಾಲಿ ಆಗ್ತಾ ಬಂದಿತ್ತು ಮನೇಲಿ, ಹಾಗಾಗಿ ಈರುಳ್ಳಿ ಹಾಕ್ಕೊಂಡಿಲ್ಲ. ಈ ಥರ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಬಿಟ್ರೆ ಬೆಂಡೆಕಾಯಿ ಹುಳಿ ರೆಡಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸ್ಮೆಲ್ ಅಂತೂ ಮನೆ ತುಂಬ ತುಂಬ್ಕೊಬಿಟ್ಟಿತ್ತು. ಒಲೆ ಮೇಲೆ ಹಳ್ಳಿಲಿ ಸಾರು ಮಾಡಿದ್ರೆ ಸ್ಮೆಲ್ ಬರುತ್ತಲ್ಲ, ಆ ಥರ ಇತ್ತು ಸೇಮು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನಾನು ಮೊಸರನ್ನ ತಿಂತಾಯಿದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡ್ಕೊಳ್ತೀನಿ ಶಿವಾಗೆ. ಇವಾಗ ಶಿವ ಊಟ ಬೇಡ ಅಂತು, ಎಗ್ ರೈಸ್ ತಿಂದೈತಲ್ಲ ಅದಕ್ಕೆ ಸ್ಟೇಜ್ ತೊಗೊಂಡಿದ್ದೀನಿ. ಆಲ್ರೆಡಿ ಗಜ್ಜಿ ಕುಡ್ದಿನ ಒಂದು 20 ನಿಮಿಷನೂ ಆಗಲಿಲ್ಲ, ಹೊಟ್ಟೆ ತುಂಬ ಐತೆ, ಅದು ಸ್ವಲ್ಪ ತಿಂದು ಹೋಗ್ಬೇಕು. ಮನೆಯವ್ರು ಮಾಡಿರೋ ಮೊಸರು ಟೇಸ್ಟೇ ಬೇರೆ. ಫ್ರೆಂಡ್ಸ್ ಈಗ ಕೆಲಸ ಹತ್ರ ಬಂದೆ. ಅದೇನು ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ಮನೆ ಒಳಗೇ ಅಷ್ಟೊಂದು ಸೊಳ್ಳೆ ಇರುತ್ತೆ, ನೀವು ಹೊರಗಡೆ ಕೆಲಸ ಮಾಡ್ತೀರಲ್ಲ ಸೊಳ್ಳೆ ಇರಲ್ವಂತ. ಯಾಕಿರಲ್ಲ, ರಾಶಿ ಗಟ್ಟಲೆ ಇರ್ತೈತೆ, KG ಗಟ್ಟಲೆ ಇರ್ತೈತೆ. ಅದಕ್ಕೆ ಇದೊಂದೇ ಟಿಪ್ ಫಾಲೋ ಮಾಡೋದು ನಾನು. ಓಡಮ್ಮಸ್ ಹಚ್ಕೊಡಿ ಅಂತ ಹೇಳ್ತೀರಲ್ಲ, ಅದು ನನಗೆ ಸ್ಕಿನ್ಗೆ ಸೆಟ್ ಆಗಲ್ಲ, ಅಲರ್ಜಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಥರ ಹೊಗೆ ಹಾಕ್ತೀನಿ. ಸಂಜೆವರೆಗೂ ಅದು ಹೊಗೆ ಬರೋ ಥರ ಏನಾದರೂ ಸೌದೆ, ತೆಂಗಿನ ಚಿಪ್ ಅದು ಹಾಕ್ತಾ ಇರ್ತೀನಿ. ಹೊಗೆಗಳಲ್ಲಿ ಸೌದೆ ಇರಲ್ವಲ್ಲ, ಸೊಳ್ಳೆ ಇರಲ್ವಲ್ಲ, ಹಂಗಾಗಿ. ಮತ್ತು ನಾನು ಇವತ್ತಿನ ಕೆಲಸ ಈ ಗಿಡ. ಕಾಮಿಡಿ ಏನಂದರೆ, ನಾವು ಸ್ಕೂಲ್ಗೆ ಹೋಗ್ಬೇಕಾರೆಲ್ಲ ನಮ್ಮ ಸ್ಕೂಲ್ ಹತ್ರ ಇದು ವೇಸ್ಟ್ ಗಿಡ ಅಂತ ಕಿತ್ತಿ ಬಿಸಾಕ್ತಾ ಇದ್ವಿ. ಈಗ ಇದೇ ಫೇಮಸ್ ಗಿಡ ನೋಡಿ, ನಾನೆಲ್ಲ ಒಂದು ಸ್ವಲ್ಪ ಕವರ್ಗೆ ಹಾಕಿದ್ದೀನಿ. ಇದನ್ನು ಬಿಡಿಸ್ಕೊಂಡು ಕವರ್ಗೆ ಹಾಕೋದು, ಇದು ನನ್ನ ಕೆಲಸ ಫ್ರೆಂಡ್ಸ್. ಹಿಂಗಿರುತ್ತೆ. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ಟೆ ತೊಳೆಯೋಣ ಅಂತ ಅಂದ್ಕೊಂಡೆ. ಈ ಹೆಂಗೈತಂದರೆ ಹಿಮಾಲಯದಲ್ಲಿ ನಾನು ಇದ್ದಂಗೆ ಅನ್ನಿಸ್ತೈತೆ ನಿಜವಾಗ್ಲೂ.
ಮಳೆ ಸ್ಟಾರ್ಟ್ ಆಯ್ತು ಹಂಗೆ. ಅಷ್ಟು ಚಳಿ ಚಳಿ ಐತೆ, ಅದಕ್ಕೆ ಭಯ ಆಗ್ತೈತೆ ಬಟ್ಟೆ ನೋಡಿದ್ರೇನೆ. ಈ ಚಳಿ ನೋಡಿದ್ರೆ ಬಟ್ಟೆನೇ ಬೇಡ ಅಂದ್ರೆ ಬಟ್ಟೆ ಒಗೆದೇ ಬೇಡ ಅಂತ ಅನಿಸ್ತೈತೆ. ನೋಡಿ ಮಳೆ ಬಂದ್ರೆ ಕಷ್ಟ, ಬಂದಿಲ್ಲ ಅಂದ್ರೆ ಕಷ್ಟ ಫ್ರೆಂಡ್ಸ್. ನನ್ನ ಕೆಲಸದಲ್ಲಿ ಮಳೆ ಬಂದ್ರೆ ಅಂದ್ರೆ ಬೇಸಿಗೆ ಜಾಸ್ತಿ, ಒಣಗಿರೋ ಇಲ್ಲೆಲ್ಲ ಬಿದ್ದಿರ್ತೈತೆ, ಅದನ್ನೆಲ್ಲ ಗುಡ್ಸಾಗೊಂದು ಕಷ್ಟ. ಮಳೆ ಬಂದ್ರೆ ಇದ್ದಿದ್ದು ಕಷ್ಟ, ಸೊಳ್ಳೆಗಳ ಕಾಟದಲ್ಲಿ ಕೆಲಸ ಮಾಡ್ಬೇಕು ಅಂತ. ಹೆಂಗಿರ್ಬೇಕು, ಮಿಕ್ಸ್ ವಾತಾವರಣದಲ್ಲಿ ಇರ್ಬೇಕು ಅನಿಸ್ತೈತೆ ನಾನು. ಓಕೆ ಫ್ರೆಂಡ್ಸ್, ಶಿವ ಊರ್ ಕರ್ಕೊಂಡು ಹೋಗ್ತೀನಿ ಅಂತ ಮತ್ತೆ ಮುಂದೆ ಆಗ್ತಾನೆ ಐತೆ ಡೇಟು. ನಾನು ಹೆಂಗೋ ನಾಳೆ ಹೋಗ್ತೀವಲ್ಲ, ನಾಳೆ ಊಟಕ್ಕೆ ಚಿಂತೆ ಇಲ್ಲ, ನಾಳೆ ಊರಿಗೆ ಹೋಗ್ತೀವಲ್ಲ, ನಾಳೆ ಊಟಕ್ಕೆ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿ ಸಾಕಾಯ್ತು. ಮತ್ತೆ ಈಗ ಬಂದು ಮೈಂಡ್ ಚೇಂಜ್ ಮಾಡ್ಕೊಂಡು ಹೋಯ್ತು. ಒಂದೇ ಸಲ 6ನೇ ತಾರೀಕು ಮೇಲೆ ಹೋಗೋಣ ಅಂತ. ಇನ್ನೆಷ್ಟು ದಿನ? ಇನ್ನು 3 ದಿನ ಅಂದ್ರೆ ಶನಿವಾರ 6 ಅಂದ್ರೆ ಭಾನುವಾರ ಹೋಗಂಗಿಲ್ಲ, ಸೋಮವಾರ ಹೋಗೋಣ ಅಂತ ಇರೋ ಲೆಕ್ಕದಲ್ಲಿ ಹೇಳೈತೆ. ಹಂಗಾಗಿ ಏನ್ ಮಾಡೋದು ನಾಳೆ ಅಡ್ಗೆಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ತರ ಚಳಿ ವಾತಾವರಣದಲ್ಲಿ ಏನಾದ್ರು ತಿನ್ಬೇಕು ಅಂದ್ರೆ, ಮುದ್ದೆ ತಿನ್ಲೇಬೇಕು ಅಂದ್ರೆ ಸೈಡ್ಗೆ ಬಜ್ಜಿ, ಬೋಂಡಾ, ಕಬಾಬು, ಫಿಶ್ ಈ ತರ ನೆನಪಾಗ್ತೈತಿ. ನಾನ್ ವೆಜ್ ನೆನಪಾಗ್ತೈತಿ ಚಳಿಯಲ್ಲಿ ತಿನ್ನಕ್. ನನಗೆ ಮಾಮೂಲಿ ಸಾಂಬಾರುಗಳು ಇಷ್ಟ ಆಗ್ತಿಲ್ಲ. ಬೆಳಗ್ಗೆ ಮಾಡಿ ಸಾಂಬಾರ್ ನಾನು ಟೇಸ್ಟ್ ತೋರಿಸಲಿಲ್ಲ ಫ್ರೆಂಡ್ಸ್. ಮುದ್ದೆ ಮಾಡ್ಕೊಂಡಿಲ್ಲ ಮಧ್ಯಾಹ್ನ, ಅದೇ ಮೊಸರನ್ನೇ ತಿಂದ್ವಿ. ಶಿವ ಸಾಂಬಾರ್ ತಿನ್ ನೋಡ್ಬಿಟ್ಟು ಬರೀ ಸಾಂಬಾರ್ನ ಕಳೆದೋಯ್ತು ಹಂಗೆ. ಅಷ್ಟು ಸಖತ್ತಾಗಿ ಬಂದೈತೆ, ಸೇಮ್ ದೇವಸ್ಥಾನದ ಪ್ರಸಾದ ತರನೇ ಬಂದೈತೆ. ಅದಕ್ಕೆ ಸಂಜೆಗೆ ಮುದ್ದೆ ಮಾಡ್ಕೊಳ್ತೀನಿ. ಏನ್ ಹೇಳ್ತಾ ಇದ್ದೆ? ಏನ್ ಮಾಡೋದು ಅಂತ ನಾಳೆಗೆ ನೆನಪಾಯ್ತಲ್ಲ. ಇಂಥ ಟೈಮಲ್ಲಿ ಸ್ವಲ್ಪ ಬಿಸಿ ಚಪಾತಿ, ದೋಸೆ, ಇಡ್ಲಿ ಅಂತವು ಒಂದ್ ಸ್ವಲ್ಪ ತಿನ್ಬೋದು ಅಂತ ನೆನಪಾಯ್ತು. ಇವೆಲ್ಲ ಮಾಮೂಲಿ ಮಾಡ್ತಾ ಇರ್ತೀವಿ, ಇನ್ನೊಂದ್ ಏನಾರ ಮಾಡೋಣ ಅಂತಾಗ ನೆನಪಾಯ್ತು. ಸಬ್ಬಕ್ಕಿ ಸೊಪ್ಪೈತೆ, ಪಡ್ಡು ಮಾಡ್ಬಿಟ್ರೆ ಸೂಪರ್ ಆಗಿರ್ತೈತೆ, ಶಿವಾಗ ಇಷ್ಟ ಅಂತ. ಈಗ ಸಂಜೆ ಆದ್ರೂ ಪರವಾಗಿಲ್ಲ ನೆನೆಸ್ತೀನಿ. ಒಂದ್ 5 ಅವರ್ ನೆನ್ಕೊಳ್ಳುತ್ತೆ. ರಾತ್ರಿ 11 ಗಂಟೆ ಆಗುತ್ತಲ್ಲ ನಾನು ಮಲಗೋದು, ಅವಾಗ ರುಬ್ಬಿಟ್ಬಿಟ್ಟು ಮಲಗ್ಬೋದು. ಅದಕ್ಕೆ ಏನೇನ್ ಪಡ್ಡುಗೆ ನಾನು ಹೆಂಗ್ ನೆನ್ಸ್ಕೊಳ್ತೀನಿ ಅಂತ ತೋರಿಸ್ತೀನಿ. ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಅವಲಕ್ಕಿ, ಉದ್ದಿನ ಕಾಳು ಅರ್ಧ ಗ್ಲಾಸ್ ಅಷ್ಟು, ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ 2 ಸ್ಪೂನ್ ಅಷ್ಟು, ಮೆಂತೆ 1/4 ಸ್ಪೂನ್ ಅಷ್ಟು. ಈಗ ಇವಿಷ್ಟನ್ನು ತೊಳೆದು ನೆನೆಸಿಡ್ತೀನಿ. ನಾನು ಯಾವಾಗಲೇ ಪಡ್ಡು ಮಾಡಬೇಕಾದ್ರೂ ದೋಸೆ ಹಿಟ್ಟು ಮಾಡ್ಕೊಳ್ಳೋ ಥರನೇ ಮಾಡ್ಕೊಳ್ತೀನಿ. ಅದಕ್ಕೆ ಬೇಕಾಗಿರೋ ಹಿಟ್ಟನ್ನ ಅಂದರೆ ಉದ್ದಿನ ಕಾಳು, ಅಕ್ಕಿ, ಅನ್ನ, ಮೆಂತೆ ಇವಿಷ್ಟೇ ಮಾಡೋದು. ಇವತ್ತೊಂದು ಸ್ವಲ್ಪ ಕಾಳುಗಳೆಲ್ಲ ಮಿಕ್ಸ್ ತಗೊಂಡಿದ್ದೀನಿ, ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಟೇಸ್ಟ್ ಚೆನ್ನಾಗಿ ಬರ್ಬೋದು ಅಂತ. ನೋಡೋಣ ನಾಳೆ ಹೆಂಗ್ ಬರುತ್ತೋ ಏನೋ, ಎಲ್ಲ ನೆನೆಸ್ತೀನಿ. ಮತ್ತೆ ಇವೆಲ್ಲದ್ರ ಜೊತೆಗೆ ಸ್ವಲ್ಪ ಅನ್ನ ಹಾಕಿನೂ ರುಬ್ಕೊಳ್ತೀನಿ. ಅದು ಸಂಜೆಗೆ ನೋಡ್ಕೊಳ್ಳೋಣ. ಈಗ ಮೊದಲು ನೆನೆಸಿಟ್ಬಿಡ್ತೀನಿ. ಹೆಂಗೈತಪ್ಪ ಸಾಂಬಾರು? ಸಾರ್ಕಳ್ಳ ಬರೀ ಸಾರು ಹಾಕೊಂಡ್ ತಿಂತೈತೆ. ಚೆನ್ನಾಯ್ತಾ? ಏನ್ ಬೇಕಮ್ಮ ಈಗ ಸಂಜೆಗೆ ಸ್ನಾಕ್ಸ್ ಏನಾರ ಮಾಡ್ಕೊಡ್ಲಾ? ಏನ್ ಬೇಕು ಅಂತ ಹೇಳು. ಅನ್ನ ಸ್ನಾಕ್ಸ್? ಅಯ್ಯೋ ದೇವ್ರೆ, ಅನ್ನ ಸ್ನಾಕ್ಸ್ ಅಲ್ಲಪ್ಪ. ಅಯ್ಯೋ ನನ್ನ ಗಂಡನ ಪರಿಸ್ಥಿತಿ ನನ್ನ ಕೈ ನೋಡಕ್ ಆಗ್ತಿಲ್ವಲ್ಲ, ಕೈಯಲ್ಲ ಕಣ್ಣಲ್ಲೂ ನೋಡಕ್ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಉಳ್ಕೊಳ್ಳೋಣ ಅಂದ್ರೆ ಹಿಂಗ್ ನನ್ ಮುಂದೆ ತಿಂದು ಹೊಟ್ಟೆ ಉರಿಸ್ತೈತೆ. ಯಾರಾದ್ರೂ ನೋಡಿದ್ರು ಅಯ್ಯೋ ಪಾಪ ಹೆಂಡತಿ ಅಡ್ಗೆ ಮಾಡಕ್ಲಿಲ್ಲ, ಸಾರ್ ತಿಂತವ್ರ ಗಂಡ ಅನ್ಕೋಬೇಕು, ಎಲ್ಲ ನನ್ ಬೈಕೋಬೇಕು ಅಂತ. ಸೂಪರ್ ಐತಾ? ಸರಿ, ಸಂಜೆಗೆ ಜಾಸ್ತಿ ಅನ್ನ ಮಾಡ್ಕೊಡ್ತೀನಿ ನಿಂಗೆ. ಮುದ್ದೆ ಬೇಕಾ? ಸರಿ. ಪಾತ್ರೆ ಎಲ್ಲ ತೊಳೆದಾಯ್ತು ಫ್ರೆಂಡ್ಸ್. ಒಂದು ಡಿಸೈನ್ ಜಡೆ ಹಾಕೊಂಡೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೂ ಆಗಲಿಲ್ಲ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಹಿಂಗೆ ಬಂದ್ಬಿಟ್ಟೈತೆ. ಈಗ ಬಿಚ್ಚಿದ್ರೆ ಮತ್ತೆ ದೊಡ್ಡ ಕಾಡೊಳಗೆ ಕೈ ಹಾಕ್ದಂಗೆ ಇರ್ತೈತಿ. ಇದನ್ನೆಲ್ಲ ಸರಿ ಮಾಡೋಷ್ಟಲ್ಲ, ಅದಕ್ಕೆ ಹೆಂಗ ಒಂದಿರಲಿ ಅಂತ. ಈ ಕಡೆ ಸಖತ್ತಾಗಿ ಬಂತು. ತಲೆಗೆ ಎಣ್ಣೆ ಹಾಕ್ದಾಗ ಈ ಥರ ಬಾಚ್ಕೋಬೋದು ಅಂತ ಬಾಚ್ಕೊಂಡೆ. ಸೇಮ್ ಉಗಾಂಡ ಆಫ್ರಿಕನ್ ಲೇಡಿ ಥರ ಕಾಣ್ತೀನಿ. ಅವ್ರು ಇಲ್ಲಿಂದ ಎಣ್ಣೆ ಹಾಕೊಂಡಿರ್ತಾರಲ್ಲ ಆ ಥರ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಈ ಥರ ಒಳ್ಳೆ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಕೊಂಡಾಗ ನನಗೆ ಆಗಾಗ ಖುಷಿ ಆಗ್ತೈತೆ. ಈಗ ನಮ್ಮ ಸಮೋಸ ಮಾಡುವ ಸಮಯ ಬಂದಿದೆ. ಆನಿಯನ್ ಸಮೋಸ ಮಾಡ್ತೀನಿ, ಹಂಗಾಗಿ ಈಸಿನೇ. ಬಟಾಣಿ ಸಮೋಸ ಆಗಿದ್ರೆ ಲೇಟ್ ಆಗ್ತಿತ್ತು, ಬಟಾಣಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು. ಆನಿಯನ್ ಟೊಮೊಟೊ ಸೋ ಸಿಂಪಲ್ ಮಾಡೋಣ. ಈಗ ಮೊದಲು ಹಿಟ್ಟು ಕಲ್ಸ್ಕೊತೀನಿ. ಮಾಮೂಲಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲ್ಸ್ಕೊಳ್ಳೋದು. ಸಮೋಸಾಗೂ ಸೇಮ್ ಬೆಣ್ಣೆ ಹಾಕಿ ಮಾಡ್ಕೊಂಡ್ರೆ ಸೂಪರ್ ಇರುತ್ತೆ. ಆದ್ರೆ ನಾವಿನ್ನೂ ಬೆಣ್ಣೆ ಮಾಡಲಿಲ್ಲ. ಬೆಣ್ಣೆ ಮಾಡಬೇಕು ಫ್ರೆಂಡ್ಸ್. ಬೆಣ್ಣೆಗೆ ಬಾಕ್ಸ್ ಫುಲ್ ಲೋಡ್ ಆಗೈತೆ. ಒಂದಿನ ಮೊಸರಲ್ಲಿ ಹಾಕಿ ಇಡ್ಬೇಕಾ ಒಂದ್ ನೈಟು, ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಕೆಲವರು ಒಂದ್ ನೈಟ್ ಮೊಸರಲ್ಲಿ ಹಾಕಿ ಬಿಟ್ಬಿಟ್ಟು ಬೆಣ್ಣೆನ ಆಮೇಲೆ ತೆಗ್ದಿ ಮಾಡ್ರಿ ಅಂತಾರೆ. ಕೆಲವರು ಇಲ್ಲ ಹಂಗೆ ಮಾಡ್ಕೋಬಹುದು, ಬತ್ತೈತೆ ಅಂತಾರೆ. ಏನೋ ಗೊತ್ತಾಗ್ತಿಲ್ಲ. ಪ್ಲೀಸ್ ಕಮೆಂಟ್ ಮೀ. ಸ್ವಲ್ಪ ಮೈದಾ ತಗೋತಿದೀನಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ ಮೈದಾ ಹಾಕಿದ್ರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆಗ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅಪರೂಪಕ್ಕೆ ತಿಂದ್ರೆ ತೊಂದರೆ ಇಲ್ಲ ಅಂತ. ಸ್ವಲ್ಪ ಗೋಧಿ, 2 ಮಿಕ್ಸ್ ಮಾಡಿ ಮಾಡ್ಕೋತಾ ಇದ್ದೀನಿ. ಒಂದೊಂದ್ಸಲ ಆರೋಗ್ಯಕ್ಕಿಂತ ಟೇಸ್ಟೇ ಮುಖ್ಯ ಅನ್ನಿಸ್ತಿದೆ. ಪರವಾಗಿಲ್ಲ, ಹಿಟ್ಟೆ ಆದ್ರೂ ಮಿಕ್ತು ಅಂದ್ರೆ ಇದ್ರಲ್ಲಿ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಸಿಂಪಲ್.
ಹಿಟ್ಟು ಜಾಸ್ತಿನೇ ಆಗ್ತೈತೆ. ಇದು ನಿಮ್ಗೆ ಕಾಣಿಸ್ಬೇಕು ಅಂತ ತಟ್ಟೆಲಿ ಕಲ್ಸ್ಕೊತಾ ಇದ್ದೀನಿ, ಮಾಮೂಲಿ ಬಟ್ಲಲ್ಲೇ ಕಲ್ಸ್ಕೊತಾ ಇದೆ. ಇಲ್ಲ ಅಂದಿದ್ರೆ ಸೋಡಾ ಏನು ಬಳಸಲ್ಲ ಫ್ರೆಂಡ್ಸ್. ನಾನು ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ನಿಮಗೆ ಇನ್ನೂ ಜಾಸ್ತಿನೇ ಟೇಸ್ಟ್ ಬೇಕು ಅಂದ್ರೆ ಬರೀ ಮೈದಾಲೆ ಮಾಡ್ಕೊಳ್ಳಿ. ನಮಗೆ ಟೇಸ್ಟು ಸ್ವಲ್ಪ ಹೆಲ್ತು ಎರಡೂ ಬೇಕು, ಅದಕ್ಕೆ ಗೋಧಿ ಮತ್ತೆ ಮೈದಾ ಎರಡು ಮಿಕ್ಸಿಂಗು. ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗ್ಬೇಕು. ಸೇಮ್ ಚಪಾತಿ ಹಿಟ್ಟದ ಅನ್ಕೊಳ್ಳಿ ಫ್ರೆಂಡ್ಸ್, ಅನ್ಕೊಳ್ಳೋದೇನೋ ಅದೇ ಹದಾನೆ. ಹೊರಗಡೆ ತಗೊಂಡು ತಿಂದ್ರೆ ಎಷ್ಟು, ಒಂದು ಸಮೋಸ 5 ರೂಪಾಯಿ, ಚಿಕ್ಕದು 5 ರೂಪಾಯಿ 10 ರೂಪಾಯಿ ಇರುತ್ತೆ, ದೊಡ್ಡದು 20 ರೂಪಾಯಿ 25 ರೂಪಾಯಿ ಇರ್ತೈತೆ. ಮನೇಲಿ ಇಷ್ಟು ಹಿಟ್ಟು ಕಲ್ಸ್ಕೊಬಿಟ್ಟು ಒಂದು 4 ಈರುಳ್ಳಿ ಹಚ್ಕೊಬಿಟ್ರೆ ಮನೇಲಿ ಒಂದು 5-6 ಜನ ಆರಾಮಾಗಿ ತಿನ್ಬೋದು ಸಂಜೆ ಟೈಮ್ ಸ್ನಾಕ್ಸ್ಗೆ. ನಾನು ನನ್ನ ಸ್ಟೈಲ್ ಸಮೋಸ ಶೇರ್ ಮಾಡ್ಕೋತೀನಿ, ನಾನು ಹೆಂಗೆ ಮಾಡ್ತೀನೋ ಹಂಗೆ. ಮತ್ತು ಈಸಿ ಐಟಮ್ಸು ಮನೇಲಿ ಐಟಮ್ಸ್ ಇಲ್ಲ ಅಂದರೆ, ಜಾಸ್ತಿ ಐಟಮ್ಸ್ ಮನೇಲಿ ಇಲ್ಲ ಅಂದರೆ ಹೆಣ್ಮಕ್ಳು ಟ್ರೈ ಮಾಡ್ಬೇಕು, ಆ ಥರ ರೆಸಿಪೀಸ್ ನಮ್ದೆಲ್ಲ. ಎಣ್ಣೆ ಬಳಸ್ತೆ ಕಲ್ಸಿರ್ತೀನಿ ಫ್ರೆಂಡ್ಸ್. ಆಮೇಲೆ ಮಾಡ್ಬೇಕಾರೆ ಹೆಚ್ಕೊಂಡು ಮಾಡ್ಕೋತೀನಿ. ಏನೋ ನನ್ನ ಭಾಷೆ ನೀವೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಅವೆಲ್ಲ ನಮಗೆ ಬರಲ್ಲ ಹೇಳಕ್ಕೆ. ಈ ಥರ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿ ಇದನ್ನ ಸೈಡ್ಗೆ ಮುಚ್ಚಿಡ್ತೀನಿ. ಆಮೇಲೆ ಫಾರ್ ಚೇಂಜ್ ಒಂದು ಐಟಮ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಇತ್ತು, ಇದನ್ನ ಹಾಕ್ಬಿಡೋಣ ಏನಾಗಲ್ಲ ಅಂದ್ಬಿಟ್ಟು ಇದನ್ನ ಹಾಕ್ಕೊಬಿಡ್ತೀನಿ. ಜೊತೆಗೆ ಹಸಿಮೆಣಸಕಾಯಿ ಹಾಕೊಂಡು ಮಾಡ್ಕೋತಾರಲ್ಲ, ಹಸಿಮೆಣಸಕಾಯಿ ಇಲ್ಲ, ಅದಕ್ಕೆ ಅಜಾಕಕ್ಕೆ ಕ್ಯಾಪ್ಸಿಕಮ್, ಹಸಿಮೆಣಸಕಾಯಿ ಬುಡ್ಡೆ ಮೆಣಸಕಾಯಿ ಎರಡರಲ್ಲೂ ಮೆಣಸಿನಕಾಯಿ ಆಯ್ತಲ್ಲ, ಹಾಗಾಗಿ ಅಷ್ಟೇ. ಸೋ ಸಿಂಪಲ್. ಹಸಿಮೆಣಸಕಾಯಿ ಇಲ್ಲಾಂದ್ರೂ ಮಾಡ್ಕೋಬೋದು, ಆದ್ರೂ ಸ್ವಲ್ಪ ಖಾರವಾಗಿರ್ಲಿ ಅಂತ. ಸಖತ್ ಖಾರ ಐತೆ ಫ್ರೆಂಡ್ಸ್ ಇದು. ಬುಡ್ಡೆ ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಅನ್ಕೋತೀವಿ, ಒಂದೊಂದು ಖಾರ ಇರಲ್ಲ, ಘಾಟ್ ಹೊಡಿತೈತೆ ಹಂಗೆ. ಅದಕ್ಕೆ ಮಾಡ್ತೀನಿ ಇವತ್ತು. ಈರುಳ್ಳಿ ಖಾಲಿ ಆಗೋ ಟೈಮ್ಗೆ ಸಮೋಸ ಮಾಡ್ತಿದ್ದೀನಿ ಅಂದರೆ ಸರಿಯಾಗೈತೆ ಕತೆ. ಐಟಮ್ಸ್ ಖಾಲಿ ಆಗ್ತೈತೆ ಅಂತ ಬಾಯಿ ರುಚಿ ಮಾಡ್ಕೊಂಡು ತಿಂದೇ ಇರೋಕ್ಕಾಗುತ್ತಾ? ಮೊದಲು ತಿನ್ನಬೇಕು. ವಾ, ಹಸಿಮೆಣಸಿನಕಾಯಿ ಅಂತ ಘಾಟ್ ಐತೆ. ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ನಾನು ಮಾಡೋ ಅಡುಗೆಗೆ ಕರೆಂಟೇ ಶಾಕ್ ಆಗಿ ಕರೆಂಟ್ ಹೋಗ್ಬಿಡ್ತು. ಹಿಂಗಿರುತ್ತೆ ನಮ್ಮ ಅಡುಗೆಗಳು. ಇಂಥ ದುರಂತ ನೋಡೋದು ಬೇಡ ಅಂದ್ಬಿಟ್ಟು ಕರೆಂಟೇ ಹೋಗ್ಬಿಡ್ತು. ಕರಿವೆ ಸೊಪ್ಪು ಹಾಕ್ಕೋತೀನಿ. ಸಮೋಸಾಗೆ ಯಾರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಕರಿವೆ ಸೊಪ್ಪು ಎಲ್ಲದರಲ್ಲೂ ಇರ್ಬೇಕು, ಯಾಕಂದ್ರೆ ಬಿಟ್ಟಿಯಾಗಿ ಸಿಗ್ತಿತ್ತಲ್ಲ ಹಂಗೆ. ಫ್ರೆಂಡ್ಸ್, ಕ್ಯಾಪ್ಸಿಕಮ್, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಸ್ವಲ್ಪ ಹಾಕೋತೀನಿ ಇಷ್ಟೇ. ಖಾರ ಏನು ಬೇಡ ಅನ್ಸುತ್ತೆ, ಕ್ಯಾಪ್ಸಿಕಮ್ ಖಾರ ಇದೆ, ಹಂಗಾಗಿ ಒಂದು ಬಾಂಡೆ ಇಟ್ಕೊಂಡು ಬಾಂಡೆ ಬಿಸಿ ಆದಮೇಲೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅತಿ ಕಡಿಮೆ ಎಣ್ಣೆಲೇ ಮಾಡ್ಕೋಬೇಕು. ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬರೀ ಸಾಸಿವೆ, ಈರುಳ್ಳಿ, ಖಾರದ ಪುಡಿ, ಗರಂ ಮಸಾಲ ಇಷ್ಟರಲ್ಲೇ ಮಾಡ್ಕೋಬೋದು, ಸೂಪರಾಗಿ ಬರುತ್ತೆ. ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ ಕ್ಯಾಪ್ಸಿಕಮ್ಮು, ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಏನು ಒಂದು 2-3 ನಿಮಿಷ ಅಷ್ಟೇ, ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಇದು ಹೊಸದಾಗಿ ನಾನು ಎಲ್ಲ ಅಡುಗೆಗೂ ಕರ್ಬೇವಿನ ಸೊಪ್ಪು ಹಾಕ್ತೀನಲ್ಲ, ಹಂಗಾಗಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಇಲ್ಲ ಅಂದರೂ ಈ ಥರ ಅದು ಬಿಟ್ಟು ಇದೆಲ್ಲ ಮಾಡ್ಕೋಬೋದು. ಆಮೇಲೆ ಅರಿಶಿನ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡೆ. ಖಾರದ ಪುಡಿ ಹಾಕ್ಕೊಂಡಿಲ್ಲ, ಯಾಕಂದರೆ ಕ್ಯಾಪ್ಸಿಕಮ್ ಘಾಟ್ ಹೊಡಿತಿತ್ತು, ಮತ್ತೆ ಖಾರ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ ಅಂತ. ಆಮೇಲೆ ಗೊತ್ತಾಯಿತು ಕ್ಯಾಪ್ಸಿಕಮ್ ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ಖಾರ ಇರಲ್ಲ ಅಂತ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡೆ. ಆಮೇಲೆ ಇದು ಮಾಡ್ಕೋಬೇಕಲ್ಲ, ಸಮೋಸ ಒತ್ಕೋಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ತಟ್ಟೆಗೆ ಎಣ್ಣೆ ಹಾಕಿ ಸೌರಿ ಸೈಡ್ರಲ್ಲಿ ಇಟ್ಕೊಂಡೆ. ಚಪಾತಿ ಮಣೆಗೆ, ಚಪಾತಿ ಕೋಲ್ಗೆ ಹಿಟ್ಟು ಹಾಕ್ಕೊಂಡು ತಿಡ್ಕೋಬಾರ್ದು, ಅವಾಗ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ. ಎಣ್ಣೆ ಹಾಕಿನೇ ಮಾಡ್ಕೋಬೇಕು, ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಆಗಲಿ ಪೂರಿ ಆಗಲಿ ಎಣ್ಣೆಲೇ ತಿಡ್ಕೋಬೇಕು, ಹಸಿಟ್ಟು ಹಾಕ್ಕೊಳ್ಳೋದಕ್ಕಿಂತ. ಒಂದೊಂದ್ಸಲ ನಾನು ಮಿಸ್ ಆಗಿ ಹಸಿಟ್ಟು ಹಾಕ್ಕೊಬಿಡ್ತೀನಿ, ಎಣ್ಣೆ ಜಾಸ್ತಿ ಕುಡಿಯಲ್ಲ. ಈ ಥರ ಎಣ್ಣೆಲಿ ಮಾಡ್ಕೊಳ್ಳೋದ್ರಿಂದ ಈ ಥರ ಉದ್ದುದ್ದ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೈಡಲ್ಲೆಲ್ಲ ಒತ್ಕೋತಾ ಇರಬೇಕು. ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿರೋದು ಕಾರಣನೇ ಇದು. ಮೈದಾ ಹಿಟ್ಟಾದರೆ ನೀಟಾಗಿ ಅಂಟ್ಕೋತೈತೆ, ಗೋಧಿ ಹಿಟ್ಟಾದರೆ ಸ್ವಲ್ಪ ಬಿಟ್ಕೊಳ್ಳೋ ಥರ ಆಗ್ತೈತೆ, ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಹಂಗಾಗಿ ಈ ಥರ ಸುತ್ತ ಪ್ರೆಸ್ ಮಾಡಿಕೊಂಡೆ. ಶೇಪ್ ಹೆಂಗಾರ ಇರಲಿ, ಟೇಸ್ಟ್ ಸಮೋಸ ಥರ ಇರುತ್ತಾ ಅಷ್ಟು ಸಾಕು.
ಹಾಗೇನಿಲ್ಲ, ಟ್ರೈ ಮಾಡಿದ್ರೆ ಸ್ವಲ್ಪ ಶೇಪು ನೀಟಾಗಿ ಬರೋ ಥರ ಮಾಡ್ಕೋಬೋದು. ಈ ಥರ ತೆಳ್ಳಗೆ ಅಂದರೆ ಚಪಾತಿಗಿಂತ ತೆಳ್ಳಗೆ ತಿಡ್ಕೋಬೇಕು. ಆವಾಗ ಒಳಗೆ ಎಲ್ಲ ಬೇಯಕ್ಕೆ ಸರಿ ಹೋಗುತ್ತೆ ನೀಟಾಗಿ. ಜಾಸ್ತಿ ಲೇಯರ್ ಏನೋ ಸುತ್ಕೊಳ್ಳೋದು ಬೇಕಾಗಿಲ್ಲ. ಈ ಥರ ಒಂದು 2 ಲೇಯರ್ ಸುತ್ಕೊಂಡು 3ನೇ ಲೇಯರಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡ್ಕೊಬಿಟ್ರೆ ಸಾಕು. ಇಷ್ಟೇ ಸಮೋಸ. ನಾವು ಅಂದ್ಕೊಳ್ತೀವಿ ಇದೆಲ್ಲ ಫೋಲ್ಡ್ ಮಾಡೋದು ಕಷ್ಟ ಹೀಗೆ ಅಂತಲ್ಲ, ಸೋ ಸಿಂಪಲ್ ಇವೆಲ್ಲ. ಒಂದು 7 ಸಮೋಸ ಮಾಡಿಕೊಂಡೆ ಅಷ್ಟೇ ಇದು ಪಲ್ಯ ಮಾಡ್ಕೊಂಡಿದ್ದು ಸಹ. ಅದಕ್ಕಾಗಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ಕರ್ದಿರೋ ಎಣ್ಣೆ ಇತ್ತಲ್ಲ, ಇದನ್ನ ಆಗೋದಷ್ಟು ಬೇಗ ಖಾಲಿ ಮಾಡ್ಕೊಬಿಡೋಣ ಅಂತ ಅದರಲ್ಲೇ ಕರ್ಕೊಳ್ತಾ ಇದ್ದೀನಿ. ಒಬ್ರು ಹೇಳಿದ್ರಿ ಕರ್ದಿರೋ ಎಣ್ಣೆನ ಉಪಯೋಗಿಸ್ಬಾರ್ದು ಅಂತ, ಚೆಲ್ಲಕ್ಕೂ ಮನ್ಸು ಬರಲ್ಲ ಅಲ್ವಾ. ಹಂಗಾಗಿ ಒಗ್ಗರಣೆಗೆ ಈ ಥರ ಅಡುಗೆಗಳಿಗೆ, ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ ಹಾಕಿ ಖಾಲಿ ಮಾಡ್ಕೊಬಿಡ್ಬೋದು. ಹಿಂಗೆ ಅದು ಬೇರೆ ಎಣ್ಣೆ ಬೇರೆ ಕಾಸ್ಟ್ಲಿ ಹಂಗೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಜಾಸ್ತಿ ಎಣ್ಣೆ ಕುಡಿದ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಡೋಕೋದ್ರೆ ಮೇಲೆ ಎಲ್ಲ ಸೀದೋಗ್ಬಿಟ್ಟು ಒಳಗೆ ಹಸಿ ಇದ್ಬಿಡುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂದರೆ ಒಳಗಡೆ ಇರೋ ಪಲ್ಯ ಎಲ್ಲ ಆಚೆ ಬಂದುಬಿಡ್ತೈತೆ, ಇಲ್ಲ ಎಣ್ಣೆ ಹೋಗಿ ಒಳಗಡೆ ತುಂಬ್ಕೊಳ್ತೈತೆ. ಈ ಥರ ಬ್ರೌನ್ ಕಲರ್ ಆದಮೇಲೆ ಸೈಡ್ಗೆ ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲನೂ ಹಿಂಗೆ ಹಾಕ್ಕೊಳ್ತೀನಿ. ಸಮೋಸ ರೆಡಿ ಫ್ರೆಂಡ್ಸ್. ಹಿಟ್ಟು ಮಿಕ್ಕಿತ್ತಲ್ಲ ಅದ್ರಲ್ಲಿ ಪೂರಿನೂ ಮಾಡಿಟ್ಟಿದ್ದೀನಿ. ಎಣ್ಣೆ ಸುರಿಲಿ ಚೆನ್ನಾಗಿ, ಆಮೇಲೆ ತಿನ್ಬೋದು ಅಂತ ಇಟ್ಟಿದ್ದೀನಿ. ಒಂದು 5 ಪೂರಿ ಆಗಿದೆ ಅಷ್ಟೇ. ನಮ್ಮ ಶಿವಕುಮಾರ್ ಅವ್ರು ಬಂದರು. ಏನೇನು ಒಂದ್ ದಿನ ಆದ್ರೂ 100% ಚಾರ್ಜ್ ಹಾಕೊಂಡಿದ್ಯಪ್ಪಿ. 10% ಹಾಕೊಂಡೋದು ಎತ್ಕೊಂಡು ಓಡೋಗೋದು. ಏನ್ ಬೇಡ, ಫೋನ್ ಪದೇ ಚಾರ್ಜ್ ಹಾಕೋರೆ ಡಮರು. ಸಮೋಸ ಅಪ್ಪಿ ಕರೆಕ್ಟ್ ಆಗಿದ್ಯಪ್ಪಿ, ಮಾರೋ ತರ. ಏನ್ ತಿಂದ್ಬಿಟ್ಟು ಜೀರ್ಣ ಆದ್ಮೇಲೆ ಹೇಳ್ತೀಯಾ ಏನು ಅಂತ ನೋಡ್ತಾ ಇದ್ದೀನಿ. ಕರ್ಮ್ ಅಂತೈತೆ. ನಮ್ಗಿಮ್ಗೆ 1 2 3 ಕೊಟ್ಟಿರಾ ಹೆಂಗೆ? ಅಷ್ಟು ತಿಂತೀಯಪ್ಪ? ಸರಿ ತಿನ್ಕೋ. ಬೇಡ ಕತೆ ಬಿಡಪ್ಪಿ, ಸಮೋಸ ಕತೆಗೆ ಬಪ್ಪಿ. ಸಮೋಸ ಸೂಪರ್ ಬಿಡ, ಏನ್ ಮಾಡೋದು ಸೂಪರ್. ನಾಚಿಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೀನ್ ಹೆಂಗಾರ ಅಡುಗೆ ಮಾಡಿದ್ರು ಸೂಪರ್. ಫ್ರೆಂಡ್ಸ್ ಇವಾಗ ಒಂದು ಮ್ಯಾಟ್ರ್ ಬರ್ತೀನಿ. ಅಪ್ಪಿ ಫಸ್ಟ್ ನೀನೇನಂತ ಇದೆ ನಮ್ಮ ಫ್ರೆಂಡ್ಸ್ ಕೇಳು. ಚೆನ್ನಾಗಿ ಮಾಡ್ತಾರಲ್ಲ, ಹೆಂಗ್ ಮಾಡೋದು ಚೆನ್ನಾಗಿರ್ತದೆ. ನಾನು ಮೊದಲ ಜನ ಬೆಳಕಾಳು ಸಾರು ಏನೋ ಮಾಡ್ತಾಳೆ, ಅದು ಸರಿಲ್ಲ. ದಾಲ್ ಫ್ರೆಂಡ್ಸ್, ದಾಲ್ ಹೇಳ್ತಾರೋ ಶಿವ, ಅದೊಂದು ಇಷ್ಟ ಆಗಲ್ವಂತೆ ನಾನು ಮಾಡೋದು. ಅದ್ ನನ್ನ ಫೇವ್ರೇಟು. ಮತ್ತೆ ತುಂಬಾ ಜನ ಕೇಳ್ತೀರ ನೀವು ಮಾಡೋ ಅಡುಗೆ ಎಲ್ಲ ಶಿವಣ್ಣ ಹೆಂಗ್ ಇಷ್ಟ ಅನ್ನುತ್ತೆ, ಸುಳ್ಳ ನಿಜಾನ ಅಂತ ಕೇಳ್ತಿರಲ್ಲ ಫ್ರೆಂಡ್ಸ್. ನಿಜ, ಇಷ್ಟ ಇದ್ರೆ ಇಷ್ಟ ಅಂತಾನೆ ಹೇಳ್ತೈತೆ. ಈಗ ಎಷ್ಟು ಇಷ್ಟಪಟ್ಟು ನಾನು ಮಾಡ್ಕೊಡೋ ಅಡುಗೆ ಇಷ್ಟಪಟ್ಟು ತಿಂತೈತೋ, ಮೊದ್ಲು ಅಡಿಗೆ ಮಾಡಕ್ ಬರಕ್ ಮುಂಚೆ ಅಷ್ಟೇ ಡಬ್ಬಲ್ ಬೈಸ್ಕೊಂಡಿದೀನಿ. ಬೈದ್ರ ಓಕೆ, ಅಡ್ಗೆ ಮಾಡಕ್ ಬರಲ್ಲ ನಿನ್ಗೆ ಅಂತ ಬೇರೆಯವ್ರಿಗೆ ಏನು ಹೋಲಿಸಿ ಮಾತಾಡೋದು. ನೋಡ ಅವ್ರ ಹೆಂಗ್ ಮಾಡ್ತಾರೆ, ಎಷ್ಟ್ ಚೆನ್ನಾಗ್ ಮಾಡ್ತಾರ, ನೀನ್ ಮಾಡಲ್ಲ, ಅವ್ರ ಎಷ್ಟ್ ಚೆನ್ನಾಗ್ ಮಾಡ್ತಾರ. ಅವಾಗ ನನ್ಗೆ ಪಿತ್ತ ನೆತ್ತಿಗೆ ಇರ್ತೈತೋ, ಆ ಕೋಪದಿಂದಾನೆ ಕಲ್ತೆ ಮಾಡ್ಬೇಕು ಸರಿಯಾಗಿ ಅನ್ಬಿಟ್ಟು ಅಡ್ಗೆನ ಸರಿಯಾಗಿ ಕಲ್ತಿದೀನಿ ಅಡ್ಗೆ. ಇವಾಗ ನನ್ ಕೋಪ ಅನ್ನ ಮಾಡಕ್ ಬರ್ತಾರಲ್ಲ, ಮುದ್ದೆ ಮಾಡಕ್ ಬರ್ತಾರಲ್ಲ. ಮೊದಲ ಸಲ ಅನ್ನ ಮಾಡಿದ್ರೆ ಪಾಯಸ ಮಾಡ್ತಿದ್ದೆ, ಗಜ್ಜಿ. ಮುದ್ದೆ ಅಂತೂ ಇದ್ದಿದ್ದು ರಾಗಿ ಮುದ್ದೆ ಬರ್ತಾನೆ ಇರ್ಲಿಲ್ಲ. ಉಂಟುಂಟೆ ಮುದ್ದೆ ಮಾಡ್ತಿದ್ದೆ, ಮುರಿದ್ರೆ ಬರೀ ಹಸಿಟೆ ಬರ್ತಿತ್ತರಪ್ಪಿ. ಇವಾಗ ನನಗೆ ಅದೆಲ್ಲ ನೆನ್ಪು ಮಾಡ್ತಿದ್ ಫ್ರೆಂಡ್ಸ್. ಒಂದ್ ಟೈಮು ಚೆನ್ನಾಗಿ ತಿನ್ಸ್ಬಿಡ್ತೀನಿ, ವಿಡಿಯೋ ಆಫ್ ಮಾಡ್ಬಿಡ್ತೀನಿ. ಇವಾಗ ಶಿವನ್ ಇಟ್ಕೋತೀನಿ. ಅಂದ್ರೆ ಅವಾಗ ಮೊದ್ಲು ಅವ್ರಿವ್ರಿಗೆ ಹೋಲಿಸ್ತಿತ್ತಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡು, ಅಷ್ಟು ಚೆನ್ನಾಗಿ ಮಾಡ್ತಾರಂತ. ಇವಾಗ ನಾನ್ ಕರಿತಾ ಇದೀನಿ. ಇವಾಗ ಎಷ್ಟ್ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ನನಗೆ ಅವಮಾನ ಮಾಡ್ದಲ್ಲ, ಅವ್ರನ್ನೆಲ್ಲ ಕರ್ಕೋಬೇಕು ಕಾಂಪಿಟೇಷನ್ಗೆ, ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂತ. ನಂಗೆ 2 ಸಾಕು, ಒಂದೊಂದ್ ದಿನ ಮಾಡ್ಕೊಡ್ಬೇಕಂತೆ. ದಪ್ಪ ಆಗ್ಬಿಡ್ತೀವಲ್ಲ, ಆಲ್ರೆಡಿ ಆಗಿದ್ದೀವಲ್ಲ. ಕ್ಯಾಪ್ಸಿಕಮ್ ಸೂಟ್ ಆಗ್ತಿದ್ ಪರವಾಗಿಲ್ಲ. ಈರುಳ್ಳಿ ಕಮ್ಮಿ ಇತ್ತರ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡೆ. ಚೆನ್ನಾಗಿ ಸೂಪರ್ ಆಯ್ತು ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಸೆಟ್ ಆಗ್ತೈತೆ. 15 ರೂಪಾಯಿ. ಒಂದೆಷ್ಟಪ್ಪಿ? 15. ಒಂದ್ ಬುಟ್ಟಿ ಮಾಡ್ಕೊಂಡ್ ಮಾರ್ಕ ಬಂದ್ಬಿಟ್ರೆ 1000 ರೂಪಾಯಿ ಆಗ್ತಿದಲ್ಲಪ್ಪಿ. ಸೂಪರ್ ಇದೆ. ಮತ್ತೆ ಬಂದ ಟಾಮು.
ಬಾಪ ಹಾಲು ತಗೋಬರೋಣ ಫ್ರೆಂಡ್ಸ್. ಈಗ 6:30 ಮಳೆ ಬಾಗಿರೋದ್ರಿಂದ ಒಂದು ಸ್ವಲ್ಪ ಬೆಳಕೈತೆ, ಇಲ್ಲಾಂದ್ರೆ ಫುಲ್ ಕತ್ಲೆ ಆಗ್ಬಿಡ್ತಿದೆ. ಬರೋ ಟಾಮು. ಅವನ ಮುಂದೆ ಸ್ಟಾರ್ಟ್ ಮಾಡಿದ್ವಿ, ಇಷ್ಟು ಮಾಡಿದ್ವಿ ಅಂತ ಅವನಿಗೇನು ಗೊತ್ತಾಗ್ತೈತೆ ಪಾಪ. ಅಮಾಯಕಂತಾರೆ ಹಿಂದೆ ಬರ್ತಾವನೆ. ಅಮಾಯಕ ಮಾಡೋದ ಅಮ್ಮಯ್ಯಕ್ಕ ಫೋನ್ ಇರಲ್ಲ, ಹಿಡಿತಾರಲ್ಲ. ಆಯ್ತು ಬಾರಪ್ಪಿ, ನೆನ್ನೆಯಿಂದ ಅದೇ ಭಜನೆ ಮಾಡ್ಕೊಬಿಟ್ಟಿದ್ಯಲ್ಲ. ನಾವು ಬರ್ತೀವಿ ಹಾಲಿಗೆ. ನಾನ್ ಬಂದ್ರೆ ಅಪ್ಪಿ ಕಳ್ರು ಹಾಲಕ್ ಬಂದ್ರೆ ಕಿಡ್ನಾಪ್ ಮಾಡ್ತಾರ ನೋಡಿ ಫ್ರೆಂಡ್ಸ್. ನೆನ್ನೆಯಿಂದ ಶಿವ ಬೈತಾನೆ ಐತೆ, ಆದ್ರೂ ಶಿವ ಹಿಂದೆ ಹೋಗ್ತಾನೆ. ಬಟನ್ ಡಿಸೈಡ್ ಮಾಡು, ಶಿವ ಬೇಕಾ ನಾನ್ ಬೇಕಾ? ಬೇಗ ಡಿಸೈಡ್ ಮಾಡು. ವಾ ಹೋಗು ಹೋಗು. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ಯಾರು ಬೈತಾರೆ ಅವ್ರ ಹತ್ರಕ್ಕೆ ಹೋಗ್ತಾನ ಅವನು. ಚಳಿ ಚಳಿ ವಾತಾವರಣ ಚೆನ್ನಾಗೈತೆ. ರಾತ್ರಿ ಊಟಕ್ಕೆ ಬೆಳಗ್ಗೆ ಸಾಂಬಾರು ಮುದ್ದೆ ಮಾಡೋಣ ಅಂತ ಅನ್ಕೊಂಡಲ್ಲ ಫ್ರೆಂಡ್ಸ್. ಸ್ವಲ್ಪ ಪೂರಿ ಇತ್ತಲ್ಲ, ಪೂರಿ ತಿನ್ಬಿಟ್ಟು ಮುದ್ದೆ ತಿನ್ನಕ್ಕಾಗಲ್ಲ, ಮುದ್ದೆ ತಿನ್ಬಿಟ್ಟು ಪೂರಿ ತಿನ್ನಕ್ಕಾಗಲ್ಲ. ಅದಕ್ಕೆ ಅನ್ನ ಮಾಡ್ಬಿಟ್ಟೆ, ಸಾಂಬಾರು ಬೇಗ ಖಾಲಿ ಆಗುತ್ತೆ ಅಂತ. ಚಿಕ್ಕ ಪಾತ್ರೆಗೆ ಅನ್ನ ಮಾಡಿದ್ದೀನಿ ಈಗ ಒಂದು ಟೈಮ್ಗೆ. ಇದು ಬೆಳಗ್ಗೆ ಮಾಡಿರೋ ಸಾಂಬಾರು. ಸೈಡ್ಗೆ ಏನಿಲ್ಲ ಫ್ರೆಂಡ್ಸ್, ಈಗ ಸಮೋಸ ತಿಂತೀವಲ್ಲ, ಮತ್ತೆ ಆಯಿಲ್ ಫುಡ್ ಎಲ್ಲ ಯಾಕೆ ಅನ್ಬಿಟ್ಟು ಈಗ ಶಿವ ಬಂದ್ರೆ ಹಾಲು ಕಾಯಿಸಿಟ್ರೆ ಸರಿ ಹೋಗುತ್ತೆ. A few moments later. ಫ್ರೆಂಡ್ಸ್ ಈಗ 8 ಕಾಲ ಆಯ್ತು. ಹಿಟ್ಟು ನೆನ್ಸಿದ್ದಲ್ಲ ಅದೆಲ್ಲ ಎತ್ತಿಟ್ಟಿದ್ದೀನಿ ನಮ್ಮ ಅಂಗಡಿನ. ನೋಡಪ್ಪಿ ನಿನಗೋಸ್ಕರ ನಾನು ಎಷ್ಟೆಲ್ಲ ತ್ಯಾಗ, ನಾನು ನಿದ್ದೆ, ನನ್ನ ಏನೋ ರೆಸ್ಟ್ ಮಾಡೋ ಟೈಮ್ ಎಲ್ಲ ತ್ಯಾಗ ಮಾಡ್ತೀನಿ. ಈಗ್ಲಾದ್ರೂ ನಾನು ಅರ್ಥ ಮಾಡ್ಕೊಳಪ್ಪಿ, ಈಗಲಾದ್ರೂ ನನ್ನ ಅರ್ಥ ಮಾಡ್ಕೊ, ನನ್ನ ಪ್ರೀತಿನ ಅರ್ಥ ಮಾಡ್ಕೊ. ನಮ್ಗೆ ಸ್ವಂಟ ನೋವು. ಅಪ್ಪಿ ನಿಂಗೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ನನ್ ಪ್ರೀತಿನ ಅರ್ಥ ಮಾಡ್ಕೊ, ಅದು ಸೊಂಟನ ಬರೋದ್ರಲ್ಲಿ ಏನ್ ಹೇಳಿ ಅಂದ್ರೆ, ನನ್ ಪ್ರೀತಿನ ಅರ್ಥ ಮಾಡ್ಕೊ ಅಂದ್ರೆ ಅಲ್ಲಿಗೆ ಒಂದ್ ಸ್ವಲ್ಪ ಬಾ ಅಂತ. ಹೋಗಿ ಕುತ್ಕೊಳಕಾಗಲ್ತು. ಹೋಗ್ಲಿ ಡೈಮಂಡ್ ರಿಂಗ್ ಆದ್ರೂ ಕೊಡ್ಸಪ್ಪಿ. ಯಾವಾಗ ಜಾತ್ರೆದಾ? ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ನೆಂದೈತೆ ನೋಡಿ. ಅವಲಕ್ಕಿ, ಅಕ್ಕಿ ಎಲ್ಲ ಮಿಕ್ಸ್ ಕಾಳುಗಳು, ಮೆಂತೆ, ಅನ್ನ ಸ್ವಲ್ಪ ತಗೊಂಡಿದ್ದೀನಿ. ನಾನು ದೋಸೆ ಹಿಟ್ಟಾಗ್ಲಿ ಪಡ್ಡು ಆಗ್ಲಿ ಮಾಡ್ಬೇಕಾದ್ರೆ ಅನ್ನ ಇರ್ಲೇಬೇಕು, ಆಗ್ಲೇ ಸಾಫ್ಟ್ ಆಗಿ ಉಬ್ಬಿ ಬರೋದು. ಅದಕ್ಕೋಸ್ಕರ ಇನ್ ಸ್ವಲ್ಪ ಲೇಟ್ ಆಗಿ ರುಬ್ಬೋಣ ಅಂತ ಅನ್ಕೊಂಡಿ ಫ್ರೆಂಡ್ಸ್. ಮಳೆ ಎದ್ದೈತೆ, ಯಾವಾಗ ಕರೆಂಟ್ ಅಮರ್ ಆಗ್ತೈತೆ ಗೊತ್ತಿಲ್ಲ. ಯಾಕೆ ರಿಸ್ಕ್ ತಗೊಳ್ಳೋದು, ರುಬ್ಬಿಟ್ಟು ನಮ್ ಪಾಡ್ ನಾವು ನಮ್ ಕೆಲಸ ನಾವು ನೋಡೋಣ ಅಂತ. ನಮ್ಮನೇಲಿ ಪಡ್ಡು, ನಾಳೆ ಪಡ್ಡು. ಈ ಚಳಿಗಾಲದಲ್ಲಿ ಆತರ ತಿನ್ಬೇಕು ಅನ್ಸ್ತಿದೆ ಫ್ರೆಂಡ್ಸ್. ಐಟಮ್ಸ್ ಬಿಸಿ ಬಿಸಿ ಬಿಸಿ, ಮುದ್ದೆನೇ ತಿನ್ನಕ್ಕಾಗ್ತಾ ಇಲ್ಲ. ಬರೀ ಎಣ್ಣೆ ಐಟಮ್ಗಳು, ಬಿಸಿ ಬಿಸಿ ಬಜ್ಜಿ, ಬೋಂಡ, ಮಟನ್, ಚಿಕನ್ ನೆನ್ಪಾಗ್ತೈತೆ. ಇನ್ನೊಂದು ಜಾಸ್ತಿ ನೀರ್ ಹಾಕೊಂಡು ರುಬ್ಬಾರ್ದು. ಪಡ್ಡುಗೆ ಗಟ್ಟಿಯಾಗೆ ಇರ್ಬೇಕು, ಅದನ್ನ ನೋಡ್ಕೋಬೇಕು. ಇಷ್ಟು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ, ಯಾಕಂದ್ರೆ ಹುಬ್ಬಿ ಬರುತ್ತೇನೋ ಅಂತ. ನೋಡ್ವಾ, ಅದು ಮಳೆಗಾಲದಲ್ಲಿ ಸ್ವಲ್ಪ ಚಳಿ ವಾತಾವರಣ ಇದ್ರೆ ಬೇಗ ಉಬ್ಬಲ್ಲ ಫ್ರೆಂಡ್ಸ್. ಇಟ್ಟು ಬೇಸಿಗೆ ಬೇಗ ಹುಬ್ಬಿ ಬರ್ತೈತೆ, ಅದಕ್ಕೆ ಅನ್ನ ಹಾಕೊಳ್ಳೋದು ಹುಬ್ಬಿ ಬರ್ಲಿ ಅಂತ. ಈ ತರ ಕೆನೆ ಬರೋವರೆಗೂ ಹಾಲು ಕಾಯಿಸಿ ಇದಕ್ಕೆ ಹೆಪ್ಪಾಕಿ, ಪಕ್ಕದಲ್ಲಿ ಗಟ್ಟಿ ಹಾಲಲ್ಲ ಇದು, 1/4 ಲೀಟರ್ ಹಾಲು ತಗೊಂಡು ಅದಕ್ಕೆ 1-2 ಗ್ಲಾಸ್ ನೀರು ಹಾಕಿ ಸಕ್ಕರೆ ಹಾಕಿ ಕಾಯಿಸಿ. ಇದು ನಮ್ಮ ಪಡ್ಡು ಹಿಟ್ಟು ಫ್ರೆಂಡ್ಸ್. ನಾಳೆ ನೋಡುವ ಎಷ್ಟಾಗಿರುತ್ತೆ ಅಂತ. ಹಾಲು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಾಯಿಸಿ, ಈ ಮಹಾರಾಜರ ಮೊಮ್ಮಗನಿಗೆ 11 ಗಂಟೆಗೆ ಹಾಲು ಕೊಟ್ಟು ಅಲ್ಲಿಗೆ ಮುಗಿಯಲ್ಲ, ಕಾಲು ಒತ್ತಿ. ಒಂದೊಂದ್ಸಲ ಅನ್ಸುತ್ತೆ ನಾನು ಶಿವಕುಮಾರ್ ಹೆಂಡ್ತಿನ ಶಿವಕುಮಾರ್ ಮನೆ ಕೆಲಸದೋಳ ಅಂತ. ಏನಪ್ಪಿ ನಾನು ಹೌದು ಅಷ್ಟೇ. ನನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ನಮ್ಮ ಕೆಲಸ ಮಾಡೋದು
ಮಾಡಬೇಕಪ್ಪ ಕೆಲಸ. ಯಾಕೆ ನನ್ ಮದ್ವೆದಾಗ ಏನಾದ್ರು ಬರ್ಕೊಟ್ಟಿದ್ದೆ ನಾನು ನಿಮ್ಮ ಮನೇಲಿ ಕೆಲಸ ಮಾಡ್ತೀನಿ ಅಂತ? ಹುಟ್ಟುವಾಗ ಬರ್ಕೊಟ್ಟಿದ್ದೆ. ನಾನು ಹುಟ್ಟುವಾಗ ತೋರ್ಸು, ಎಲ್ಲಿ ಬರ್ಕೊಟ್ಟಿದ್ದೆ? ಹಣೆ ಬರ್ದ ನಾನ್ ಬರ್ಕೊಂಡು ಜಂಪ್ ಮಾಡ್ದ ಭೂಮಿಗೆ, ನಿನ್ ಹೇಳ್ದ ಕೇಳ್ಕೊಂಡಿರ್ತೀನಿ ಅಂತ. ಸರಿಯಾಗಿದೀಯಾ? ಕೀಲ್ಗಳ ನೋವು ಜಾಸ್ತಿ ಇರುತ್ತಲ್ಲ ಕೆಲಸ ಮಾಡೋದು ಅದು ಇದೆಲ್ಲ, ಹಂಗಾಗಿ ಹಾಲು ಕೊಟ್ರೆ ಒಂದ್ ಸ್ವಲ್ಪ ಶಕ್ತಿ ಬರ್ತೈತೆ ಕೀಲ್ಗಳಿಗಂತಲ್ಲ ಅಷ್ಟೇ ಫ್ರೆಂಡ್ಸ್. ನಾನ್ ಕುಡ್ದೆ ಒಂದ್ ವಾರ ದೊಡ್ಡ ನಮಸ್ಕಾರ ಹಾಕ್ಬಿಟ್ಟು ಸುಮ್ಮನಾದೆ. ನಾನ್ ಕೈಲಾಗಲ್ಲ ಫ್ರೆಂಡ್ಸ್ ಕುಡಿಯೋದು, ಹೋಗಿ ಮಧ್ಯರಾತ್ರಿ ವಾಮಿಟ್ ಮಾಡೋದು, ಯಾವಾಗ ಬೇಕು ಅದೆಲ್ಲ ಅಭ್ಯಾಸ ಇರೋರ್ಗೆ ಸರಿ. ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಸ್ಟವ್ ಮೇಲೆ ಪಾತ್ರೆಗಳು ಅಡುಗೆ ಮಾಡಿದ ತಕ್ಷಣ ಇಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ನಮ್ಮನೇಲಿ ಬೇರೆ ಜಾಗನೇ ಇಲ್ಲ, ಕೆಳಗಿಟ್ರೆ ಜಿಳೆ ಕಾಟ, ಮತ್ತೆ ಇರುವೆಗಳು, ಮತ್ತೆ ಓಡಾಡ್ಬೇಕಾದ್ರೆ ನಾವೇ ಕಾಲೆಲ್ಲ ಟಚ್ ಮಾಡ್ಕೊಂಡು ಓಡಾಡ್ತೀವಿ. ಅದಕ್ಕೆ ಇಲ್ಲಿ ಮಾಡಿದ ಅಡುಗೆ ಇಲ್ಲೇ ಇಡ್ತೀನಿ, ಹಾಲು ಕಾಯಿಸ್ರೆ ಅಲ್ಲೇ ಇಡ್ತೀನಿ. ಇಷ್ಟೆಲ್ಲ ಕೆಲಸ ಮುಗಿದ್ಮೇಲೆ ಮೇನ್ ಇಂಪಾರ್ಟೆಂಟ್ ಕೆಲಸ ಸಿಲಿಂಡರ್ ಆಫ್ ಮಾಡೋದು. ಇಷ್ಟಿರುತ್ತೆ ಫ್ರೆಂಡ್ಸ್, ಒಬ್ಬ ಗೃಹಿಣಿಯಾಗಿ ಇಷ್ಟೆಲ್ಲ ಕೆಲಸ ಇರುತ್ತೆ. ಫ್ರೆಂಡ್ಸ್ ಇಷ್ಟ ದಿನ ಶಿವಗೆ ಒಂದು 7 ಗಂಟೆಗೆ ಎಬ್ಬರಿಸ್ತಿದ್ದೆ ನಾನು ಎದ್ದು ಒಂದ್ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ, ನಾಳೆ ನನ್ಗಿಂತ ಮುಂಚೆ 5:15 ಎಚ್ಚರ ಆಗ್ತಿದ್ದೆ ಶಿವಗೆ. ಹೆಂಗಳಪ್ಪಿ? ದೋಸೆ ಇಟ್ಟು ಬಿಟ್ಟಿದ್ದೀನಲ್ಲ ಅದಕ್ಕೆ. ದೋಸೆ ಇಡ್ಲಿ ಪಟ್ಟು ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ತಿನ್ನೋ ತನಕ, ಹಂಗಾಗಿ ಬೆಳಗ್ಗೆ ಬೇಗ ಎಬ್ಬರಿಸ್ತಿದ್ದೆ, ದೋಸೆ ಹಾಕೊಂಡಿದ್ದೋಳು ಅಂತ. ಹಂಗೆ ಫ್ರೆಂಡ್ಸ್, ಅದಕ್ಕೆ ಬೆಳಗ್ಗೆ ಎದ್ದು ಪಡ್ಡು ಮಾಡ್ಕೊಡ್ತೀನಪ್ಪ ನಿಂಗೆ. ಪಡ್ಡು ದೋಸೆ 2 ಮಾಡ್ತೀನಿ, ನಿಂಗೆ ಯಾವ್ದು ಇಷ್ಟ ತಿನ್ನ, ಆಯ್ತಾ? ಸರಿ ಬಿಡು, ನಾಳೆ ಕೆಲಸ ನಾಳೆ ನೋಡ್ಕೊಳ್ಳೋಣ. ಓಕೆ ನಮ್ಮ ಫ್ರೆಂಡ್ಸ್ಗೆ ಈಗ ವಿಶ್ ಮಾಡುವ. ಸ್ವಾಮೀಜಿ ತರ ಆಶೀರ್ವಾದ ಮಾಡುವಂತೆ ಬಾ, ವಿಶ್ ಮಾಡುವ. ಮನು ಅವ್ರದ್ದು 5ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ರಹೀಫ್ 8ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಪ್ರತೀಕಾ 7ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಸುಧಾ ಅಂಬರೀಶ್ ಹಾಯ್, ಇಬ್ರಿಗೂ ಆನೆಕಲ್ ಅವ್ರು ಇವರು. ಹಾಯ್. ತೇಜು ಮನ್ವಿತ್ ಹಾಯ್. ಹಾಯ್. ದಿವ್ಯಾ ಸಿಸ್ಟರ್ ಮಡಿಕೇರಿ ಹಾಯ್. ಹಾಯ್. ಸಾತ್ವಿಕ್ 7ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಸರಸ್ವತಿ ಅವರು 6ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಶ್ವೇತಾ ಅವ್ರದ್ದು ಬರ್ತಡೆ. ಹ್ಯಾಪಿ ಬರ್ತಡೆ. ಎಲ್ರಿಗೂ ವಿಶ್ ಹ್ಯಾಪಿ ಬರ್ತಡೆ, ಎಲ್ರಿಗೂ ಹಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.